Remember, last Sunday I began to teach on living excellent life. ಉತ್ಕೃಷ್ಟವಾದ ಶ್ರೇಷ್ಠವಾದ ಜೀವನವನ್ನ ಹೇಗೆ ಮಾಡಬೇಕೆಂಬುದಾಗಿ ಹೋದ ವಾರ ನಾನು ತಿಳಿಸಿಕೊಟ್ಟೆನು. God called us with a high calling. ದೇವರು ಶ್ರೇಷ್ಠವಾದ ಕರೆಯಿಂದ ನಮ್ಮನ್ನು ಕರೆದಿದ್ದಾನೆ. It is hurting to the heart of God when the people whom He called with a high calling live a low kind of life. ಉನ್ನತವಾದ ಕರೆಯನ್ನ ನೀಡಿರುವಂತಹ ಜನರು ಕೆಳಮಟ್ಟದ ಜೀವನವನ್ನು ನಡೆಸುವುದನ್ನು ನೋಡುವುದಕ್ಕೆ ಆತನ ಹೃದಯವು ನೋವಾಗುತ್ತದೆ. Excellent God. ಶ್ರೇಷ್ಠವಾದ ದೇವರು. God gave us excellent salvation. ದೇವರು ಉತ್ಕೃಷ್ಟವಾದ ರಕ್ಷಣೆಯನ್ನು ನಮಗೆ washed us ಕೊಟ್ಟಿದ್ದಾನೆ. excellent blood. ಆತನ ರಕ್ತವನ್ನು ನಮಗೆ ಕೊಟ್ಟಿದ್ದಾನೆ. And filled us with the Spirit. ಆತನ ಆತ್ಮನಿಂದ ನಮ್ಮನ್ನು ತುಂಬಿಸಿದ್ದಾನೆ. And He expects us to live excellent life. ಆ ಒಂದು ಉತ್ಕೃಷ್ಟವಾದ ಜೀವನವನ್ನು ಜೀವಿಸುವಂತೆ ಅಪೇಕ್ಷಿಸ್ತಾನೆ. Everybody want excellent things. ಎಲ್ಲರಿಗೂ ಶ್ರೇಷ್ಠವಾದ ಸಂಗತಿಗಳು ನಮ್ಮ ಜೀವನದಲ್ಲಿ ನಮಗೆ ಬೇಕು. If I put before a Maruti 800 and a Mercedes car and ask you which car you want to choose, ಮಾರುತಿ 800 ಮತ್ತು ಮರ್ಸಿಡೀಸ್ ಕಾರ್ ನಿಮ್ಮ ಮುಂದೆ ಇಟ್ಟು ಆಯ್ಕೆ ಮಾಡಿ ಎಂಬುದಾಗಿ ಹೇಳುವ, everybody will say Mercedes car only. ಮರ್ಸಿಡೀಸ್ ಅಂತಾನೆ ಎಲ್ಲರೂ ಹೇಳ್ತಾರೆ. Why? ಯಾಕೆ? We want excellent things. ನಮಗೆ ಉತ್ತಮವಾದಂತ ಸಂಗತಿಗಳು ಬೇಕು. Everybody want excellent things. ಎಲ್ಲರಿಗೂ ಉತ್ತಮವಾದ ಸಂಗತಿಗಳೇ ಬೇಕು. But everybody who have excellent things will not lead excellent life. ಉತ್ತಮ ಸಂಗತಿಗಳನ್ನು ಪಡೆದವರು ಉತ್ತಮ ಜೀವನವನ್ನು ನಡೆಸ್ತಾ ಇರುವುದಿಲ್ಲ. But if you have excellent life, you will surely get excellent things in your life. ಉತ್ತಮ ಜೀವನವು ನಿಮ್ಮದಾಗಿದ್ದರೆ ಸಂಗತಿಗಳನ್ನು ನೀವು ಉತ್ತಮವಾಗಿಯೇ ಪಡೆಯುತ್ತೀರಿ. I taught you last Sunday how Daniel was a man with excellent spirit. ದಾನಿಯೇಲನು ಶ್ರೇಷ್ಠವಾದಂತಹ ಆತ್ಮನನ್ನು ಹೊಂದಿದಂತ ವ್ಯಕ್ತಿ ಹೇಗಿದ್ದಾನೆ ಎಂಬುದಾಗಿ ಹೇಳಿದೆ. I taught last Sunday on how the church of Jesus should have three qualities. ಯೇಸುವಿನ ಸಭೆಯು ಮೂರು ಗುಣಗಳನ್ನು ಹೇಗೆ ಪಡೆದಿರಬೇಕೆಂಬುದಾಗಿ ಹೇಳಿದೆನು. Number 1, we are ಮೊದಲನೇದಾಗಿ ನಾವು called. ಕರೆಯಲ್ಪಟ್ಟವರು. Number 2, chosen. ಆಯ್ಕೆಯಾಗಲ್ಪಟ್ಟವರು. Number 3, faithful. ನಂಬಿಗಸ್ತರು. We saw that calling is God's responsibility. ಕರೆಯುವಿಕೆಯು ಕರ್ತನ ಜವಾಬ್ದಾರಿಯಾಗಿದೆ. God calls us. ಕರ್ತನ ನಮ್ಮನ್ನು ಕರೆಯುತ್ತಾರೆ. God chooses us. ಅವರು ನಮ್ಮನ್ನು ಆಯ್ಕೆ ಮಾಡ್ತಾರೆ. And He says, ಹೇಳ್ತಾರೆ, I called you. ನಾನು ನಿನ್ನನ್ನು ಕರೆದಿನು. I chose you. ಆಯ್ಕೆ ಮಾಡಿದೆನು. I expect you to be faithful to me. ನೀನು ನಂಬಿಗಸ್ತನಾಗಿರುವುದನ್ನು ನಿನ್ನಿಂದ ಅಪೇಕ್ಷಿಸ್ತೇನೆ. What's the meaning of faithful? ನಂಬಿಗಸ್ತಿಕೆ ಅಂದರೇನು? Somebody on whom you can put your full faith. ನಿಮ್ಮ ಪೂರ್ಣ ನಂಬಿಕೆಯನ್ನು ಆ ವ್ಯಕ್ತಿಯ ಮೇಲೆ ಹಾಕುವುದಕ್ಕೆ ಯೋಗ್ಯರಾದಂತವರು. Like you're sitting on a chair. ನೀನು ಕುರ್ಚಿ ಮೇಲೆ ಕುಳಿತಿದೀಯಾ? You have full faith the chair will not break. ಆ ಒಂದು ಕುರ್ಚಿ ಮುರಿಯೋದಿಲ್ಲ ಎಂಬ ಪೂರ್ಣ ನಂಬಿಕೆ ನಿನಗಿದೆ. You're sitting in the church. ಸಭೆಯಲ್ಲಿ ಕುಳಿತಿದೀಯಾ? You have full faith the roof won't fall on your head. ಈ ಚಪ್ಪರವು ಕೆಳಗಡೆ ಬೀಳುವುದಿಲ್ಲ ಎಂಬುದಾಗಿ ನಿನಗೆ ನಂಬಿಕೆ ಇದೆ. You have full faith. You don't even think, what if the chair breaks? What if the roof comes down? You won't even think about it. ಈ ಚಾವಡಿ ಕೆಳಗೆ ಬಿದ್ದರೆ ಹೇಗೆ, ಕುರ್ಚಿ ಮುರಿದ್ರೆ ಹೇಗೆ ಎಂಬುದಾಗಿ ನೀನು ಯೋಚನೆನೇ ಮಾಡೋದಿಲ್ಲ. Tell me, did anyone have a thought in your mind when you sat on the chair, will the chair break anytime in between? ಮಧ್ಯದಲ್ಲಿ ಕುರ್ಚಿ ಏನಾದರೂ ಮುರಿಯುತ್ತದಾ ಎಂಬುದಾಗಿ ಯಾರಾದರೂ ಸಂದೇಹ ಪಟ್ರ? Did you ever think, oh, what if the roof suddenly falls on my head? ಈ ಒಂದು ಚಾವಣಿ ಮೇಲಿಂದ ಕೆಳಗೆ ಬಿದ್ಬಿಟ್ರೆ ಹೇಗೆ ಎಂಬುದಾಗಿ ಯೋಚನೆ ಮಾಡಿದ್ರೆ ಯಾಕೆ? You know very well this. I can trust the chair, I can trust the roof. ಚಾವಣಿ ಮತ್ತು ಕುರ್ಚಿಯ ಮೇಲೆ ನಾನು ಭರವಸೆ ಇಡಬಹುದು ಎಂಬುದಾಗಿ ನೀವು ನಂಬ್ತೀರಿ. That is, you put full faith, the chair won't break. You put full faith, the roof won't collapse. ಇವೆರಡು ಹಾಳಾಗುವುದಿಲ್ಲ ಎಂಬುದಾಗಿ ನೀವು ಪೂರ್ಣ ನಂಬಿಕೆಯನ್ನ ಇಡ್ತೀರಾ. Similarly, ಅದೇ ರೀತಿಯಾಗಿ if God wants us to be such people, ಆ ರೀತಿಯಾದ ವ್ಯಕ್ತಿಗಳಾಗಿರ್ಬೇಕಂತ you know that somebody puts faith in us, that we will never let them down, we will never break it. ಯಾರಾದರೂ ನಮ್ಮ ಮೇಲೆ ನಂಬಿಕೆ ಇಟ್ಟರೆ ನಾವು ಅವರಿಗೆ ಅದನ್ನು ಮುರಿದು ಯೋಚನೆ ಮಾಡೋದಿಲ್ಲ. The wife trust the husband, that she should know wherever my husband is, whatever he is doing, that I know very well my husband will stand true to me. ಪತಿಯು ಪತಿಯ ಮೇಲೆ ನಾವು ಇಷ್ಟು ಭರವಸೆಯನ್ನು ಇಡ್ತಾಳೆ ಎಂದರೆ ನನ್ನ ಗಂಡ ಎಲ್ಲಿ ಹೋದರೂ ಅವನು ನನಗೆ ಸತ್ಯವಾಗಿ ಉಳಿಯುತ್ತಾನೆ ಎಂಬುದಾಗಿ. Midnight you're talking on the husband talking on the phone, the wife should be sure he is not doing anything wrong on the phone. ಮಧ್ಯರಾತ್ರಿಯಲ್ಲಿ ಆತನು ಫೋನ್ನಲ್ಲಿ ಮಾತಾಡ್ತಾ ಇದ್ದರೆ ಪತ್ನಿಗೆ ಖಚಿತ ಇರ್ತದೆ ಅವನು ಯಾವುದೇ ತಪ್ಪಾದ ಸಂಗತಿಯನ್ನು ಮಾಡ್ತಾ ಇಲ್ಲ ಎಂಬುದಾಗಿ. In the midnight the wife is sending a text to somebody, talking to somebody, husband is sure she is not doing anything wrong. ಮಧ್ಯರಾತ್ರಿಯಲ್ಲಿ ಪತ್ನಿಯು ಕೂಡ ಯಾವುದೇ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾ
ಮಾತಾಡ್ತಾ ಇದ್ದಾರೆ, ಅವಳು ಯಾವುದೇ ತಪ್ಪನ್ನು ಮಾಡ್ತಾ ಇಲ್ಲ ಎಂಬುದಾಗಿ ಗಂಡನಿಗೆ ಖಚಿತವಾಗಿರ್ತದೆ. Children, midnight, 1 o'clock, you're talking to somebody, 1 o'clock sending text to somebody. Your parents are should be so confident. My children are not doing anything wrong. ನನ್ನ ಮಕ್ಕಳು ರಾತ್ರಿಯಲ್ಲಿ ಒಂದು ವೇಳೆ ಟೆಕ್ಸ್ಟ್ ಅನ್ನು ಕಳಿಸ್ತಾ ಇದ್ದಾರೆ, ಅವರು ಯಾವುದೇ ತಪ್ಪು ಮಾಡ್ತಾ ಇಲ್ಲ ಎಂಬುದಾಗಿ ಪಾಲಕರಿಗೆ ಅದು ಒಂದು ಖಚಿತವಾಗಿರ್ತದೆ. If the husband take the phone in the bathroom and talking, wife should be confident. He's doing something office thing he's doing inside, something is talking. I am sure he's not doing anything wrong. ಗಂಡನು ಬಾತ್ರೂಮಿನಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ, ಆಫೀಸಿನ ಕೆಲಸ ವಿಚಾರದಲ್ಲಿ ಏನೋ ಮಾತಾಡ್ತಾ ಇದ್ದಾರೆ, ಅವರ ಬಗ್ಗೆ ನನಗೆ ಸಂಶಯ ಇಲ್ಲ ಎಂಬುದಾಗಿ ಅವಳಿಗೆ ಖಚಿತ ಇರ್ತದೆ. You know, the pastor should be so confident of the congregation. My congregation will never speak against me. They will never plan anything against me. When I love them, and my congregation will not talk against me, will not think against me, will not plan against me. That's the confidence pastor should have on you. ಸಭಾ ಪಾಲಕರು, ನನ್ನ ಸಭಿಕರು ಅವರ ಮೇಲೆ ನನ್ನ ನಂಬಿಕೆ ಇಡ್ತಾರೆ, ಅವರು ನನ್ನ ಕೈ ಬಿಟ್ಟು ಹೋಗೋದಿಲ್ಲ, ಅವರು ನಮಗೆ ನಂಬಿಕಸ್ಥರಾಗಿರ್ತಾರೆ ಎಂಬ ಒಂದು ಭರವಸೆಯನ್ನು ಅವರು ಹೊಂದಿರಬೇಕು. The congregation being sure about the pastor, that we love our pastor, we come hearing the word, this man will stand true to God, he will stand true to us. ದೇವ ಸೇವಕರು ಅವರ ಕರ್ತನಿಗೆ ಸತ್ಯದಲ್ಲಿ ಆಗಿರುತ್ತಾರೆ, ಮತ್ತೆ ಅವರು ನಮಗೆ ವಾಕ್ಯವನ್ನು ತಿಳಿಸ್ತಾರೆ, ಅವರನ್ನು ನಾವು ನಂಬುತ್ತೇವೆ ಎಂಬುದಾಗಿ ಸಭಿಕರು ಕೂಡ ನಂಬಬೇಕು. He will practice what he preaches. ಅವರು ಏನನ್ನು ಪ್ರಸಂಗಿಸ್ತಾರೋ ಅದನ್ನು ಅವರು ಪಾಲಿಸ್ತಾರೆ. You know, this kind of lifestyle is what God expects. ಈ ರೀತಿಯಾದ ಜೀವನ ಶೈಲಿಯನ್ನ ದೇವರು ಅಪೇಕ್ಷಿಸುತ್ತಾರೆ. You can put full faith on people who are faithful people. ಯಾರು ನಂಬಿಕಸ್ಥರಾದ ಜನರಿರ್ತಾರೋ ಅವರ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಇಡುವಂತದ್ದು. In the dream also, you should never think this man is planning evil against me, is talking against me, or somebody talking against me, he is listening to that. ಯಾರೋ ಇವನ ಬಗ್ಗೆ ನನ್ನ ಬಗ್ಗೆ ಕೆಟ್ಟದ್ದನ್ನ ಮಾತಾಡ್ತಾ ಇದ್ದಾರೆ, ಅಥವಾ ಈ ವ್ಯಕ್ತಿಯು ನನ್ನ ಬಗ್ಗೆ ಕೆಟ್ಟದ್ದನ್ನ ಮಾತಾಡ್ತಾರೆ ಎಂಬುದಾಗಿ ಕನಸಿನಲ್ಲಿ ಅವರಿಗೆ ಸಂಶಯ ಬರಬಾರದು. You should be like Mahatma Gandhi's monkeys. ಮಹಾತ್ಮ ಗಾಂಧಿ ಅವರ ಮಂಗಗಳಂತೆ ನೀವು ಇರಬೇಕು. You will never talk evil. ಕೆಟ್ಟದನ್ನ You will ಮಾತನಾಡೋದಿಲ್ಲ, never listen evil. ಕೆಟ್ಟದನ್ನ You ಕೇಳೋದಿಲ್ಲ, will never see evil. ಕೆಟ್ಟದನ್ನ ನೋಡೋದಿಲ್ಲ. If somebody come and tell you, you know, I wanted something about your pastor, you know, you don't say, I don't believe it, but I wanted to know what you want to say. ನಿಮ್ಮ ಸಂಭಾಪಕರ ಬಗ್ಗೆ ಹೇಳಿ ಎಂಬುದಾಗಿ ಕೇಳುವಾಗ ಅವರು ಹೇಳೋದನ್ನ ನಾನು ಪೂರ್ತಿ ನಂಬೋದಿಲ್ಲ, ಆದ್ರೂ ನಾನು ಕೇಳಿಸ್ಕೊಳ್ತೇನೆ. Somebody come and talk about your husband, you know, I don't trust anything, but I want to know what they think about my husband. ಗಂಡನ ಬಗ್ಗೆ ಯಾರನ್ನ ಹೇಳಿದ್ರೆ ನಾನು ನಂಬಲ್ಲ, ಆದ್ರೆ ಸುಮ್ಮನೆ ಅವ್ರು ಏನಂತಾರೋ ತಿಳ್ಕೋಬೇಕು ಅಂತ ಐತೆ ನನಗೆ. You know, or somebody want to talk against your wife and you say, I don't believe what they say about my wife is true, but I just want to know what they think about it. I don't believe what they say about my parents are true, I just want to know what they think about my parents. You know, you don't even want to listen evil about anybody in your life. ನಿಮ್ಮ ಜೀವನದಲ್ಲಿ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಕೇಳುವುದಕ್ಕೂ ಕೂಡ ನೀವು ಸಿದ್ಧರಿರಬಾರದು. This is called faithfulness. ಇದು ನಂಬಿಗಸ್ತಿಕೆ. Full faith. ಪೂರ್ಣ ನಂಬಿಕೆ. I'm telling you as a man of God. ದೇವರ ಮನುಷ್ಯನಾಗಿ ನಾನು ಹೇಳ್ತಾ ಇದ್ದೇನೆ. I have full faith in my church congregation. ನನ್ನ ಸಭಿಕರ ಮೇಲೆ ನನಗೆ ಸಂಪೂರ್ಣವಾದಂತ ನಂಬಿಕೆ ಇದೆ. In my dreams also, I will never think any of you will talk against my wife and myself, my family, my son, my daughter. I will never think you will talk against us, you will plan against us. We'll never think about it. ಕನಸಿನಲ್ಲಿಯೂ ನನ್ನ ಬಗ್ಗೆ, ನನ್ನ ಕುಟುಂಬದ ಸದಸ್ಯರ ಬಗ್ಗೆ ನೀವು ಕೆಟ್ಟದಾಗಿ ಮಾತನಾಡೋದಾಗಲಿ, ಯೋಜನೆ ಮಾಡೋದಾಗಲಿ ಮಾಡೋದಿಲ್ಲ ಎಂಬುದಾಗಿ ನನ್ನ ನಿಮ್ಮ ಮೇಲೆ ನಂಬಿಕೆ ಇದೆ. Faithfulness is such an important character. ನಂಬಿಗಸ್ತಿಕೆಯು ಅತ್ಯಂತ ಪ್ರಮುಖವಾದ ಗುಣಲಕ್ಷಣ. As I said, gifts can be imparted by laying hands. ವರಗಳನ್ನು ಹಸ್ತಾಂತರದಿಂದ ನಾವು ಕೊಡಬಹುದು. When I lay hands upon you, you get what I have, you get into your life. ನನ್ನ ಹಸ್ತವನ್ನು ನಿಮ್ಮ ತಲೆ ಮೇಲೆ ನಾನು ಇಡುವಾಗ ನನ್ನಲ್ಲಿರುವುದು ನಿಮಗೆ ಅದು The gifts you receive. ಆದರೆ ವರಗಳನ್ನು ನೀವು ಪಡೆಯಬಹುದು. But the character cannot be imparted. ಆದರೆ ಗುಣಗಳನ್ನು ಹಸ್ತಾಂತರ ಮಾಡಲಾಗುವುದಿಲ್ಲ. I cannot lay my hands and say receive love, receive faithfulness. It cannot happen. ಪ್ರೀತಿಯನ್ನು, ನಂಬಿಗಸ್ತೆಯನ್ನು ಪಡೆದುಕೊಳ್ಳ್ರಿ ಎಂಬುದಾಗಿ ನಾನು ನಿಮಗೆ ಹೇಳಲಾಗುವುದಿಲ್ಲ. Let me tell you something very important. ಪ್ರಾಮುಖ್ಯವಾದದ್ದನ್ನು ನಾನು ನಿಮಗೆ ಹೇಳ ಬಯಸ್ತೇನೆ. Please ಜಾಗೃತವಾಗಿ ಕೇಳ್ರಿ. Please listen carefully. See, there are two English words. ಎರಡು ಇಂಗ್ಲಿಷ್ ಪದಗಳಿವೆ. One is called ability. ಒಂದು ಸಾಮರ್ಥ್ಯ. Second is called character. ಎರಡನೆಯದು ಗುಣ, ಉತ್ತಮ ಗುಣ. Ability and ability, character. Say it again, ability, character. ಹೇಳ್ರಿ ಸಾಮರ್ಥ್ಯ, ಗುಣ. ಹೇಳ್ರಿ ಸಾಮರ್ಥ್ಯ, ಗುಣ. These are two English words. ಎರಡು ಪದಗಳಿವೆ. What is ability? ಸಾಮರ್ಥ್ಯ ಅಂದರೆ ಏನು? Ability is what you can do. ನೀವು ಏನನ್ನು ಮಾಡೋದಕ್ಕೆ ಶಕ್ತರಾಗಿದ್ದೀರೋ ಅದು ಸಾಮರ್ಥ್ಯ. That is, if I say she's a good translator, ಅವರು ಒಳ್ಳೆ ಟ್ರಾನ್ಸ್ಲೇಟರ್. give a clap to Sister Rita.
and she's a good singer. ಅವರು ಉತ್ತಮವಾದಂತ ಹಾಡುಗಾರ್ತಿ. ದಿವ್ಯಾ. Prerana, good singer. ಪ್ರೇರಣಾ ಉತ್ತಮ ಗಾಯಕಿ. Anika, good singer and bass guitarist. ಅನಿಕಾ ಉತ್ತಮ ಗಾಯಕಿ ಮತ್ತು ಬೇಸ್ ಗಿಟಾರಿಸ್ಟ್. Ruben, good singer, good guitarist, good keyboard player. I can go on. I can go on. Aishwarya, Nirosha, I can go on Ruth, Priscilla, I know I can go on Rahul, every one of you, if I forgot your name, all of you, when I tell you, you are good singers, good music instrument players. ನೀವು ಉತ್ತಮ ಗಾಯಕರು, ಉತ್ತಮ ಆರಾಧಕರು ಮತ್ತೆ ವಾದ್ಯಗಳನ್ನು Or ಬಾರಿಸುವಂತವರು. Rambo is a good preacher. ರಾಂಬೋ ಅವರು ಉತ್ತಮ ಪ್ರಸಂಗಿಯಾಗಿದ್ದಾರೆ. Now, listen to this. All this, ಇದೆಲ್ಲವೂ these are abilities. ಇವೆಲ್ಲವೂ ಸಾಮರ್ಥ್ಯಗಳು. And these abilities you gain by focus and by practice. You gain these things. ನೀವು ಅದನ್ನು ಅಭ್ಯಾಸ ಮಾಡುವುದರಿಂದಲೂ ಮತ್ತು ಅದಕ್ಕೆ ನಿರ್ದಿಷ್ಟವಾದ ಪ್ರಯತ್ನದಿಂದಲೂ ಅದಾಗುತ್ತದೆ. Ability is what you can do. ಸಾಮರ್ಥ್ಯವು ನಿಮ್ಮಿಂದ ಏನು ಮಾಡಲು ಇದೆ. What's the meaning of ability? Say with me. Ability ಅಂದ್ರೇನು? ಸಾಮರ್ಥ್ಯ ಅಂದ್ರೇನು? ನಾವು ಏನು ಮಾಡಬಲ್ಲೆವು. ಸಾಮರ್ಥ್ಯ ಅಂದ್ರೇನು? ಸಾಮರ್ಥ್ಯ मतलब हम जो कर सकते हैं, right? But character. ಗುಣ ಎಂಬುದಾಗಿ. What is the meaning of character? ಗುಣ ಎಂಬುದಾಗಿ. Character is ಗುಣ ಅಂದರೆ who you are. ನೀನು ಏನಾಗಿದ್ದೀಯ ಅದು. That is character. ಅದು ಗುಣ. He is a very loving person. ಅವರು ಬಹಳ ಪ್ರೀತಿಸುವ ವ್ಯಕ್ತಿ. He is very short-tempered person. ಅವರು ಬಹಳ ಕೋಪಿಷ್ಟಿ. He is a liar. ಅವರು ಸುಳ್ಳುಗಾರ. He can get angry very easily. ಅವನು ಬೇಗ ಕೋಪಿಸ್ಕೊಳ್ತಾನೆ. This is who you are, character. ಇದು ನಿನ್ನ ಸ್ವಭಾವ. Do you understand what I'm saying? Character. So ability, character, both are different. ಸಾಮರ್ಥ್ಯ ಮತ್ತು ಸ್ವಭಾವವು ಅವು ವ್ಯತಿರಿಕ್ತವಾಗಿದೆ. Now comes a question. ಈಗ ಒಂದು ಪ್ರಶ್ನೆ In ಬರ್ತದೆ. these two, ಇವೆರಡರಲ್ಲಿ which is most important? ಯಾವುದು ಬಹಳ ಪ್ರಾಮುಖ್ಯವಾದುದು? Character. Okay. I'll ask you a question. Imagine I'm a owner of a 100 crore company. 100 ಕೋಟಿ ಕಂಪನಿಯ ಒಂದು Say amen, ಒಡೆಯ man. ಎಂಬುದಾಗಿ ನಾವು ಹೇಳೋಣ. Okay. Imagine if I'm owner of 100 crore company. 100 ಕೋಟಿಯ ಒಂದು ಯಜಮಾನ. And now I need urgently an accountant. ಒಬ್ಬ ನಮಗೆ ಲೆಕ್ಕ ಮಾಡುವಂತ ಗುಮಾಸ್ತರು ಬೇಕಾಗಿದ್ದಾರೆ. Somebody very good in managing finances. ಅವರು ಹಣಕಾಸನ್ನು ಚೆನ್ನಾಗಿ ನಡೆಸಿಕೊಂಡು After a lot of interview, ಅನೇಕ ನಾನು ಸಂದರ್ಶನ ಮಾಡಿ 2 people are selected. ಇಬ್ಬರನ್ನ ಆಯ್ಕೆ ಮಾಡ್ತೇನೆ. And A and B. ಎ ಮತ್ತೆ ಬಿ ಎಂಬುದಾಗಿ. A is very good in keeping accounts. ಅವನು ಅಕೌಂಟ್ಸ್ ಅನ್ನ ಮೇಂಟೈನ್ ಇಡುವುದರಲ್ಲಿ ತುಂಬಾ ಚೆನ್ನಾಗಿದ್ದಾನೆ. Very meticulous. He will do the work. ಲೆಕ್ಕಪತ್ರನ ಚೆನ್ನಾಗಿ ಅವನು ಬರೀತಾನೆ. But the problem is, ಆದ್ರೆ ಸಮಸ್ಯೆ, he has a bad character. ಅವನ ಸ್ವಭಾವ ಕೆಟ್ಟದ್ದು. He can know how to swindle money. ಅದನ್ನು ಹೇಗೆ ಆತನು ಹಣವನ್ನು ಒಂದು ಕದಿಬಹುದು ಎಂಬುದಾಗಿ ನೋಡ್ತಾನೆ. He knows how to change the money account and keep some money in his pocket and not to show it. He is very expert in how to mishandle finances. ಲೆಕ್ಕಪತ್ರದಲ್ಲಿ ಆತನು ತಪ್ಪುಗಳನ್ನ ಮಾಡಿ ಹಣವನ್ನು ಜೇಬಿಗಿಳಿಸುವಂತ ಸ್ವಭಾವ ಇರ್ತದೆ. But very good in keeping accounts. ಆದ್ರೆ ಚೆನ್ನಾಗಿ ಲೆಕ್ಕ ಬರೀತಾನೆ. So very good ability. ಅವನು ಚೆನ್ನಾಗಿ ಅದನ್ನು ಸಾಮರ್ಥ್ಯ. He's got ಇದೆ. a good ability to maintain accounts. ಅವನಿಗೆ ಸಾಮರ್ಥ್ಯ ಚೆನ್ನಾಗಿದೆ. If I appoint him, ನಾನು ಅವನು ನೇಮಿಸಿಕೊಂಡ್ರೆ in 1 year he will have his company. I should go and work under him. ಅಂತವನ ಕೆಲಸ ಕೊಟ್ರೆ 1 ವರ್ಷದ ಅವನು ಸ್ವಂತ ಕಂಪನಿ ಶುರು ಮಾಡ್ತಾನೆ, ಅವನ ಹತ್ರ ಕೆಲಸ ಮಾಡ್ಬೇಕಾಗ್ತದೆ. No, this is another person. ಇಲ್ಲಿ ಇನ್ನೊಂದು ವ್ಯಕ್ತಿ ಇದೆ. Very good character. ಒಳ್ಳೆ ಗುಣ. Never lies. ಸುಳ್ಳು ಹೇಳಲ್ಲ. Never cheats. ಮೋಸ ಮಾಡಲ್ಲ. Excellent. ಉತ್ಕೃಷ್ಟ. But ಆದ್ರೆ he does not know how to maintain the accounts. ಆದ್ರೆ ಲೆಕ್ಕ ಬರೆಯೋದಕ್ಕೆ ಆತನಿಗೆ ಗೊತ್ತಿಲ್ಲ. He does not know where to put the debit, what is credit. He does not know how to balance sheet. He does not know anything. ಎಲ್ಲಿ ಜಮಾ ಮಾಡಬೇಕು, ಎಲ್ಲಿ ಖರ್ಚು ಹಾಕಬೇಕು, ಹೇಗೆ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕು ಗೊತ್ತಿಲ್ಲ. He does not know how to maintain the accounts. ಅಕೌಂಟ್ಸ್ ಬರೆಯೋದೇ ಗೊತ್ತಿಲ್ಲ ಅವನಿಗೆ. If I appoint him, ಅಂತವನನ್ನ ನೇಮಿಸಿಕೊಂಡ್ರೆ tomorrow I have income tax problems. ನನಗೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಬರ್ತದೆ. So now comes the question. ಆಗ ಒಂದು ಪ್ರಶ್ನೆ, Whom do I appoint? ನಾನು ಯಾರನ್ನು ನೇಮಿಸಿಕೊಳ್ತೇನೆ? I don't appoint any of those two. ಇಬ್ಬರನ್ನು ನಾನು ನೇಮಿಸಿಕೊಳ್ಳಲ್ಲ. Both are not qualified. ಇಬ್ಬರು ಅದಕ್ಕೆ ಯೋಗ್ಯರಲ್ಲ. This is the problem in the body of Christ. ದೇವರ ರಾಜ್ಯದ ಸಭೆಯಲ್ಲಿ ಇದೇ ಒಂದು ಸಮಸ್ಯೆ. In the body of Christ, ದೇವರ ಒಂದು ಸಭೆಯಲ್ಲಿ ability
ಸಾಮರ್ಥ್ಯ is music, guitar, singing, maintaining accounts, preaching. These are all abilities. ವಾದ್ಯ ಬಾರಿಸೋದು, ಹಾಡುವುದು, ಪ್ರಸಂಗಿಸೋದು ಇವೆಲ್ಲವೂ ಸಾಮರ್ಥ್ಯಗಳು. Abilities of a child of God is also the gifts of Holy Spirit. ಸಾಮರ್ಥ್ಯಗಳು ಬಂದು ಪವಿತ್ರಾತ್ಮನ ವರಗಳು ಕೂಡ ಆಗಿವೆ. The character of the child of God ಆದರೆ ದೇವರ ಮಗುವಿನ ಗುಣಲಕ್ಷಣ is ಸ್ವಭಾವ the fruit of the Spirit. ಅದು ಒಂದು ಆತ್ಮನ ಫಲವಾಗಿದೆ. ಮ್ಯಾನ್. So which is important? ಯಾವುದು ಪ್ರಾಮುಖ್ಯವಾದದ್ದು? Some people say ಕೆಲವರು ಹೇಳ್ತಾರೆ gifts. They don't talk about the character. ಫಲದ ಬಗ್ಗೆ ಮಾತಾಡೋದಿಲ್ಲ, ಸ್ವಭಾವದ ಬಗ್ಗೆ. They only gifts of spirit, miracles, healings, no character. ಆತ್ಮನ ವರಗಳು ವಾಸಿ ಮಾಡೋದು ಎಂಬುದಾಗಿರ್ತಾರೆ, ಆದ್ರೆ ಸ್ವಭಾವದ ಬಗ್ಗೆ ನೋಡೋದಿಲ್ಲ. Some people character. They don't have any power of God in their life. ಬರೀ ಗುಣಲಕ್ಷಣಗಳಿಗೆ ಅವರ ಪ್ರಾಧಾನ್ಯತೆ ಕೊಟ್ಟು ಅವರ ಜೀವನದಲ್ಲಿ ದೇವರ ಬಲ ಇಲ್ಲ. Love is important, sister. ಪ್ರೀತಿ ಬಹಳ ಪ್ರಾಮುಖ್ಯವಾದ. Gifts, miracles are not important. ಆದರೆ ಅದ್ಭುತ ಕಾರ್ಯಗಳ ಅವಶ್ಯಕತೆ ಇಲ್ಲ. With all your love, ಪ್ರೀತಿಯೊಂದಿಗೆ you cannot cast out one kutti satan out. ಒಂದು ಚಿಕ್ಕ ಸೈತಾನನ್ನು ಕೂಡ ಓಡಿಸಕ್ಕಾಗಲ್ಲ. Your love will not cast out demon. ನಿನ್ನ ಒಂದು ಪ್ರೀತಿಯು ದೆವ್ವಗಳನ್ನು ಓಡಿಸಲು You ಆಗೋದಿಲ್ಲ. need anointing to do that. ನಿಮಗೆ ಅಭಿಷೇಕವು ಬೇಕು. Your love don't heal people. ನಿಮ್ಮ ಪ್ರೀತಿಯು ಅದನ್ನು You ಗುಣಪಡಿಸೋದಿಲ್ಲ. need anointing to heal the people. ಜನರನ್ನು ಗುಣಪಡಿಸಲು I didn't hear ಅಭಿಷೇಕ amen ನಿಮಗೆ to ಬೇಕು. this. I didn't hear amen. I want a louder amen than I heard. Amen. Some churches go to one side, ability. Some churches go to one side, character. But Jesus said, I want both in your life together. ಕೆಲವು ಸಭೆಗಳು ಸಾಮರ್ಥ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತದೆ, ಗುಣಗಳಿಗೆ ಕೆಲವರು ಪ್ರಾಮುಖ್ಯತೆ ಕೊಡ್ತಾರೆ. ಆದರೆ ಯೇಸು ಹೇಳ್ತಾರೆ ನನಗೆ ಎರಡೂ ಬೇಕು. Hallelujah. Jesus had ability, Jesus had character. ಯೇಸುವಿಗೆ ಸಾಮರ್ಥ್ಯವಿತ್ತು, ಆತನಿಗೆ ಗುಣವೂ ಇತ್ತು. And it's possible for us to live with both in our lives. ನಮ್ಮ ಜೀವನದಲ್ಲಿ ಅದೆರಡರ ಜೊತೆಗೆ ನಾವು ಇರುವುದಕ್ಕೆ ಸಾಧ್ಯತೆ ಇದೆ. Do excellent things. ನೀವು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿರಿ. But you must be excellent people also. ಆದರೆ ನೀವು ಉತ್ಕೃಷ್ಟವಾದ ಜನರು ಆಗಿರಬೇಕು. I didn't hear amen. Faithfulness is such an important character where God can put full faith on you, your wife can put full faith on you, your husband can put full faith on you, your parents can put full faith on you, your children can put full faith on you, your pastor can full faith on you, your congregation can put full faith on you, your friends can put full faith on you. This character of faithfulness is so precious to God. ಈ ಒಂದು ನಂಬಿಗಸ್ತಿಕೆಯ ಸ್ವಭಾವವು ದೇವರಿಗೆ ಬಹು ಅಮೂಲ್ಯವಾಗಿದೆ ಹಾಗೂ ಪ್ರತಿಯೊಬ್ಬರು ನಿಮ್ಮ ಮೇಲೆ ನಂಬಿಕೆಯನ್ನು ಇಡಬಹುದು. I'm making a statement, remember this. ಇದನ್ನು ನಾನು ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ. God loves everyone. ದೇವರು ಎಲ್ಲರನ್ನು ಪ್ರೀತಿಸ್ತಾನೆ. But he promotes only faithful people. ನಂಬಿಗಸ್ತರನ್ನು ಮಾತ್ರ ಪದೋನ್ನತಿ ಕೊಡುತ್ತಾನೆ. He promotes only faithful people. ನಂಬಿಗಸ್ತರಿಗೆ ಮಾತ್ರ ಪದೋನ್ನತಿಯನ್ನು ಕೊಡುತ್ತಾನೆ. Hallelujah. Hallelujah. And how long to be faithful? ಎಲ್ಲಿವರೆಗೆ Be ನಂಬಿಗಸ್ತರಾಗಿರಬೇಕು? faithful till you die. ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು. Not 1 year, 2 years. Till Jesus comes back, you must be faithful. ಒಂದು ವರ್ಷ 2 ವರ್ಷ ಅಲ್ಲ, ಯೇಸು ಹಿಂದಿರುಗಿ ಬರುವ ಮಟ್ಟಿಗೂ ನಂಬಿಗಸ್ತರು. Can you hear a loud amen? So now, faithfulness is a character. ನಂಬಿಗಸ್ತಿಕೆ ಅನ್ನೋದು ಅದು ಗುಣಲಕ್ಷಣ. It won't come overnight. ಅದು ಒಂದು ರಾತ್ರಿಯಲ್ಲಿ ಬರೋದಿಲ್ಲ. You are so short-tempered person, suddenly tomorrow, hello brother, it won't happen. ನೀನು ಬಹಳ ಕೋಪಿಷ್ಠನಾದ್ರೆ ಹಲೋ ಬ್ರದರ್ ಎಂಬುದಾಗಿ ಹೇಳಿದ್ರೆ It takes time to change. ಬದಲಾವಣೆ ಆಗೋದಕ್ಕೆ ಸಮಯ As ಆಗುತ್ತದೆ. you yield to the Holy Spirit, He will work in you, and slowly He'll bring out good out of our lives. ನೀವು ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ಒಪ್ಪಿಸಿ ಕೊಡುವಾಗ ಆತನು ನಿಮ್ಮಲ್ಲಿ ಕಾರ್ಯ ಸಾಧಿಸಿ ಉತ್ತಮವಾದದ್ದನ್ನು ನಿಮ್ಮಿಂದ ಆಚೆ ತರ್ತಾನೆ. It's like take an ice cube ಒಂದು ಐಸ್ ಕ್ಯೂಬ್ ಅನ್ನು ತಗೊಂಡು and put it in the glass of water. ಒಂದು ಗ್ಲಾಸ್ ನೀರಲ್ಲಿ ಹಾಕಿದಾಗ You know what happens? ಏನಾಗ್ತದೆ? The ice cube will not drown completely. ಅದು ಪೂರ್ತಿಯಾಗಿ ಮುಳುಗೋದಿಲ್ಲ ಐಸ್ ಕ್ಯೂಬ್. It won't float completely. ಅದು ಪೂರ್ತಿ ತೇಲುವುದಿಲ್ಲ ಕೂಡ. 1/10 of it will be seen outside, remaining inside the water. ಒಂದರಲ್ಲಿ 10 ಭಾಗ ಮೇಲೆ ಇರ್ತದೆ, 90 ಭಾಗ ಕೆಳಗೆ ಇರ್ತದೆ ನೀರಲ್ಲಿ. Correct? Yes. Okay, now take a knife, cut that 1/10. ಆ ಒಂದು 10% ಅನ್ನ ಕಟ್ ಮಾಡಿ Then one more 1/10 will come out. ಮತ್ತೆ 10% ಮೇಲ್ ಬರ್ತದೆ. You cut off that 1/10. ಮತ್ತೆ ಅದನ್ನು ತೆಗಿರಿ. Another 1/10 will come out. ಮತ್ತೆ ಒಂದು ಭಾಗ ಮೇಲೆ ಬರ್ತದೆ. That's the way the Holy Spirit works. ಆ ರೀತಿಯಾಗಿ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾರೆ. He will not expect you to change within one day. ಒಂದಿನದಲ್ಲಿ ನೀವು ಬದಲಾವಣೆ ಆಗ್ಬೇಕೆಂಬುದಾಗಿ ನಿಮ್ಮಿಂದ ನಿರೀಕ್ಷಿಸುವುದಿಲ್ಲ. As you yield to Him, ನೀವು ಆತನಿಗೆ He ಒಪ್ಪಿಸಿಕೊಳ್ಳುವಾಗ will slowly chop one by one things in our lives. ಆತನು ಒಂದೊಂದೇ ಸಂಗತಿಗಳು ನಮ್ಮ ಜೀವನದಲ್ಲಿ ತೆಗೆದು ಹಾಕ್ತಾನೆ. And for that we need to be yielding and say, Lord, I want to change. ಅದಕ್ಕೆ ನಾವು ಆತನಿಗೆ ಒಪ್ಪಿಸಿಕೊಡ್ಬೇಕು. ಕರ್ತನೇ, ನಾನು ಬದಲಾಗಲು ಇಷ್ಟಪಡ್ತೀನಿ ಎಂಬುದಾಗಿ ಹೇಳ್ಬೇಕು. I didn't hear amen to this.
Hallelujah. So now comes the question. ಈಗ ಒಂದು ಪ್ರಶ್ನೆ If ಬರ್ತದೆ, faithfulness is so important, ಒಂದು ವೇಳೆ ನಂಬಿಗಸ್ತಿಕೆ ಅಷ್ಟೊಂದು ಪ್ರಾಮುಖ್ಯ how ಆಗಿದೆ, do I cultivate faithfulness? ಅದನ್ನ ನಾನು ಹೇಗೆ ಬೆಳೆಸಿಕೊಳ್ಬಹುದು? Cultivate faithfulness, if it's a fruit, ಅದು ನಂಬಿಗಸ್ತಿಕೆ ಅನ್ನೋದು ಫಲವಾಗಿದೆ. I need to cultivate, I need to put the seed, I need to put the water, I need to cultivate the fruit. ನಾನು ಅದು ಬೀಜ ಹಾಕಬೇಕು, ನೀರು ಹಾಕಬೇಕು, ಅದನ್ನು ಬೆಳೆಸ್ಕೊಳ್ಬೇಕು, ಹಣ್ಣು So how do ಬರುವ I cultivate faithfulness? ಆ ನಂಬಿಗಸ್ತಿಕೆ ನಾನು ಹೇಗೆ ಬೆಳೆಸ್ಕೊಳ್ತೇನೆ? Let's see what Jesus taught. ಯೇಸು ಏನು ಕಲಿಸಿದರು ಎಂಬುದಾಗಿ ನಾವು ಇಲ್ಲಿ ನೋಡೋಣ. Jesus taught very clearly how to cultivate faithfulness. ನಂಬಿಗಸ್ತಿಕೆಯನ್ನ ಹೇಗೆ ಬೆಳೆಸಿಕೊಳ್ಳುವುದು ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಕಲಿಸಿದರು. Come with Luke chapter 16, ಲೂಕ 16ನೇ ಅಧ್ಯಾಯಕ್ಕೆ ಬನ್ನಿ. verse 10. 10ನೇ ವಾಕ್ಯ. Luke 16, verse 10. ಲೂಕ 16 10ನೇ ವಾಕ್ಯ. He that is faithful in that which is least is faithful also in much. And he that is unjust in the least is unjust also in much. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು, ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾಗಿದ್ದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗಿದ್ದನು. How to cultivate faithfulness? ನಂಬಿಗಸ್ತಿಕೆಯನ್ನು ಬೆಳೆಸಿಕೊಳ್ಳೋದು ಹೇಗೆ? Number one. ಮೊದಲನೇದಾಗಿ, Number one. ಮೊದಲನೇ ಅಂಶ, Be faithful in small things. ಚಿಕ್ಕ ಸಂಗತಿಗಳಲ್ಲಿ ನಂಬಿಗಸ್ತರಾಗಿರಿ. Amazing. God never expects you to be faithful straight away in big things. ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತರಾಗಿರದೆ ಚಿಕ್ಕದ್ರಲ್ಲಿ ಮಾಡೋ ಎಂಬುದಾಗಿ ಹೇಳೋದು ಅದ್ಭುತವಾಗಿದೆ. Baby class se shuru karo. Start from nursery, LKG, UKG, first standard, second. That's the way God is. God is not a demanding God. ದೇವರು ನಿಮ್ಮಿಂದ ತುಂಬಾ ಒಂದು ಬೇಡಿಕೆ ಹೊರೆಯನ್ನು ಹಾಕುವ ದೇವರು ಅಲ್ಲ. Number one. ಮೊದಲನೇದಾಗಿ, Be faithful in small things. ಚಿಕ್ಕ ಸಂಗತಿಗಳಲ್ಲಿ Say with me. ನಂಬಿಗಸ್ತನಾಗಿರು. Be faithful in small things. ಸ್ವಲ್ಪವಾದದರಲ್ಲಿ Say it again. ನಂಬಿಗಸ್ತನಾಗಿರು. Be faithful in small things. What are the small things? ಸ್ವಲ್ಪವಾದದ್ದಂದ್ರೆ ಏನು? For example, church service is 9 o'clock. ಸಭೆ 9 ಗಂಟೆಗೆ ಶುರು ಆಗ್ತದೆ. You must be sharp by 8:55 or 9. You must be here. 8:55 ಮತ್ತು 9ಗೆ ಅಲ್ಲಿ ಇರಬೇಕು. You are not supposed to carry 50 kgs weight and come. 50 kg ಭಾರ ತಕೊಂಡು ಬರೋದು. You don't need to carry your pastor on your head and come. ನಿಮ್ಮ ಪಾಸ್ಟರ್ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಬರೋದು You don't need ಅವಶ್ಯಕ to carry your wife on the head and come. ನಿಮ್ಮ ಹೆಂಡತಿಯನ್ನು ತಲೆ ಮೇಲೆ ಕುಂದ್ರಿಸ್ಕೊಂಡು ಬರಬೇಕಿಲ್ಲ. You just be here on time. ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರಿ. It's small thing. ಇದು ಚಿಕ್ಕದು, It's not difficult. ಕಷ್ಟ ಇಲ್ಲ. ಇದು It is not difficult to come to church on time. ಸಮಯಕ್ಕೆ ಸರಿಯಾಗಿ ಸಭೆಗೆ ಬರೋದು ಕಷ್ಟನೇ ಇಲ್ಲ. Coming at 9 o'clock on time is not difficult. 9 ಗಂಟೆಗೆ ಸರಿಯಾಗಿ ಬರುವುದು ಕಷ್ಟವೇ ಇಲ್ಲ. You go to your office on time. ನಿಮ್ಮ ಕೆಲಸಕ್ಕೆ ನೀವು ಸರಿಯಾಗಿ ಹೋಗ್ತೀರಾ. You go to airport before time. ಏರ್ಪೋರ್ಟ್ಗೆ ಸಮಯಕ್ಕೆ ಮುಂಚೆ ಹೋಗ್ತೀರಾ. You go to railway station before time. ರೈಲ್ವೆ ನಿಲ್ದಾಣಕ್ಕೆ ಸಮಯಕ್ಕೆ ಮುಂಚೆ ಹೋಗ್ತೀರಾ. That means you can do it. ಅದನ್ನ ಮಾಡಲು ನಿಮಗೆ ಸಾಧ್ಯ ಇದೆ. It's not difficult. ಅದು ಕಷ್ಟ ಇಲ್ಲ. Pastor, that is too small. ಪಾಸ್ಟರ್, ಇದು ಬಹಳ ಸಣ್ಣದು. You tell me to preach, then see I will come on time. ನೀನು ನನಗೆ ಪ್ರಸಂಗ ಮಾಡಕ್ ಕೊಡಿ, ನೋಡಿ ನಾನು ಅವಾಗ ಬೇಗ ಬರ್ತೀನಿ. You tell me to play guitar, I will come on time. ನೀವು ಗಿಟಾರ್ ಬಾರಿಸೋದಕ್ಕೆ ಕೊಡಿ, ನಾನು ಸಮಯಕ್ಕೆ ಸರಿಯಾಗಿ आप ಬರ್ತೀನಿ. मुझे कीबोर्ड मुझे गाने के लिए बोलो, अगर मैं टाइम पे ना आया मेरा बाप का नाम बदल दे. You tell me to sing, if I don't come on time to sing, change my name on my father's name. ನೀ ನನ್ನ ಹೆಸರನ್ನೇ ಬದಲಿಸಿ ನಾನು ಹಾಡು ಕೊಟ್ಟಾಗ ನಾನು ಸಮಯಕ್ಕೆ ಸರಿಯಾಗಿ ಬರ್ದೇ ಹೋದ್ರೆ. If you cannot come at 9 o'clock on time to attend the church, small thing, how do you expect I will hand over a guitar to you? I will hand over a stage for you to sing. I will trust you that you will do all this. ನೀನು ಒಂದು ವೇಳೆ ಒಂದು ಚಿಕ್ಕದಾಗಿ ಸಮಯಕ್ಕೆ ಸರಿಯಾಗಿ ಬರದೇ ಹೋಗಿದ್ದಾರೆ, ನನ್ನ ಗಿಟಾರ್ ಮತ್ತೆ ನನ್ನ ಒಂದು ಸ್ಟೇಜ್ ಬಗ್ಗೆ ನಿನ್ನ ಮೇಲೆ ನಾನು ಹೇಗೆ ನಂಬಿಕೆ ಇಟ್ಟುಕೊಳ್ಳಿ? ಫಸ್ಟ್ ಚಿನ್ನ ಪನ್ಲು చేసి నేర్చుకోండి. చిన్న పనులు. Try to do small things. Be faithful in small things. ಚಿಕ್ಕ ಸಂಗತಿಗಳಲ್ಲಿ ನೀವು ನಂಬಿಗಸ್ತರಾಗಿರಿ. If you are faithful in small things, ನೀವು ಚಿಕ್ಕ ಸಂಗತಿಗಳು ನಂಬಿಕೆ ಆಗಿದ್ದರೆ God will make you faithful in big things. ದೇವರು ದೊಡ್ಡ ಸಂಗತಿಗಳಲ್ಲಿ ನಿಮ್ಮನ್ನು ನಂಬಿಗಸ್ತರನ್ನಾಗಿ ಮಾಡ್ತಾನೆ. I didn't hear amen. You see, we talk about David being the king of Israel. ದಾವೀದನು ಇಸ್ರಾಯೇಲರ ರಾಜನಾಗಿದ್ದನನ್ನು ನೋಡ್ತೇವೆ. But God trusted him with the kingdom of Israel. ಇಸ್ರಾಯೇಲ್ ಸಾಮ್ರಾಜ್ಯದೊಂದಿಗೆ ದೇವರು ಅವನನ್ನ ಮೇಲೆ ನಾವು ಒಪ್ಪಿಸಿಕೊಡುವಷ್ಟು ನಂಬಿಕೆ ಇಟ್ಟನು. But why did God do that? ಯಾಕೆ ದೇವರು ಅದನ್ನು ಮಾಡಿದನು? Why did God trust him to be faithful in such a big thing? ಅಷ್ಟು ದೊಡ್ಡ ಸಂಗತಿಯನ್ನು ಆತನಿಗೆ ಕೊಟ್ಟು ಹೇಗೆ ನಂಬಿಕೆಯನ್ನು ಆತನ ಮೇಲೆ ಇಟ್ಟನು? Come with me to 1 Samuel 17:17. Everybody say 1 Samuel 17:17. Okay, easy to remember, right? 17:17. Okay, 1 Samuel 17:17. And Jesse said unto David his son,
Take now for your brethren an ephah of this parched corn, and these 10 loaves. Run to the camp to thy brethren, and carry these 10 cheeses unto the captain of their 1,000, and look how your brethren fare, and take their pledge. Now Saul and they and all the men of Israel were in the valley of Elah, fighting with the Philistines. ಒಂದು ದಿವಸ ಇಷಯನು ತನ್ನ ಮಗನಾದ ದಾವಿದನಿಗೆ, ಇಗೋ, ಇಲ್ಲಿ 30 ಸೇರು ಹುರಿಗಾಳು 10 ರೊಟ್ಟಿಗಳು ಇರುತ್ತವೆ. ಇವುಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದರಿಗೆ ಕೊಡು. ಇದಲ್ಲದೆ ಇಲ್ಲಿ 10 ಗಿಣ್ಣಿನ ಗಡ್ಡೆಗಳಿರುತ್ತವೆ. ಅವುಗಳನ್ನು ಸಹ ಅವರ ಸಹಸ್ರಾಧಿಪತಿಗೆ ಕೊಡು. ಬರುವಾಗ ನಿನ್ನ ಅಣ್ಣಂದಿರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಅವರಿಂದ ಒಂದು ಗುರುತನ್ನು ತೆಗೆದುಕೊಂಡು ಬಾ. ಸೌಲನು ಇಸ್ರಾಯೇಲರು ಏಲಾ ತಗ್ಗಿನಲ್ಲಿ ಫಿಲಿಷ್ಟಿಯರೊಂದಿಗೆ ಯುದ್ಧ ಮಾಡುತ್ತಿದ್ದಾರಲ್ಲ ಎಂದು ಹೇಳಿದನು. Listen carefully. One day, Jesse, father of David, called David and said, David, your brothers are all fighting. Take this food to them. Give the food to them. Find out how they are doing. ಇಷಯನು ದಾವೀದನನ್ನು ಕರೆದನು, ನೀನು ಹೋಗು, ಇವುಗಳನ್ನೆಲ್ಲ ಊಟ ತೆಗೆದುಕೊಂಡು ಹೋಗಿ ನಿನ್ನ ಸಹೋದರರು ಯುದ್ಧ ಮಾಡ್ತಾ ಇದ್ದಾರೆ, ಕ್ಷೇಮ ಯೋಚನೆ ಮಾಡ್ಕೊಂಡು This is in 17th chapter. ಇದು 17ನೇ ಅಧ್ಯಾಯದಲ್ಲಿದೆ. In 16th chapter, 16ನೇ ಅಧ್ಯಾಯದಲ್ಲಿ Samuel anointed David as a king. ಸಮುವೇಲನು ದಾವೀದನನ್ನು ಅರಸನಾಗಿ Now ಅಭಿಷೇಕಿಸಿದನು. who is David? ಯಾರು ದಾವೀದನು? Anointed by God to be the king. ಕರ್ತನಿಂದ ರಾಜನಾಗೋದಕ್ಕೆ ಅಭಿಷಿಕ್ತನು. And now his father calls him. ಈಗ ಅವನ ತಂದೆ ಕರೀತಾರೆ, Take the food to your brother. ನಿನ್ನ ಸಹೋದರಿಗೆ ಊಟ ತೆಗೆದುಕೊಂಡು ಹೋಗು. David said like this. What do you think of mercy? ಅದನ್ನ ಬೀಸಾಕಿ ನೀನು ಏನು ಎಂದಾಗ ಅನ್ಕೊಂಡಿದ್ಯಾ? ನನಗೆ What do you think of me? ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ? I look like a fellow taking food to what? I'm a Swiggy guy, yeah? Taking food to my brothers. ನನ್ನ ಸಹೋದರಿಗೆ ಊಟ ತೆಗೆದುಕೊಂಡು ಹೋಗಿ ಸಿಗ್ಗಿ ಹುಡುಗನ ನಾನು. ನಾನು ಸ್ವಿಗ್ಗಿನ, ನಾನು ಝೊಮ್ಯಾಟೋನ. Who is David? ಯಾರು ದಾವೀದನು? Samuel anointed me, not those brothers. He anointed me to be the king, not those brothers. They should bring food to me. I will not take it to them. ಸಮುವೇಲನು ನನ್ನನ್ನು ಅಭಿಷೇಕಿಸಿದ್ದಾನೆ, ಆದರೆ ಅವರನ್ನ ಅಲ್ಲ. ಅವರು ನನಗೆ ಊಟ ತರಬೇಕು, ನಾನು ಅವರಿಗೆ ಒಯ್ದು ಕೊಡೋದಲ್ಲ. God rejected them and chose me to be the anointed one. ಅವರನ್ನ ದೇವರು ತಿರಸ್ಕರಿಸಿದ್ದಾನೆ, ನನ್ನನ್ನು ಅಭಿಷಿಕ್ತನಾಗಿರೋದಕ್ಕೆ ಆಯ್ಸಿಕೊಂಡಿದ್ದಾನೆ. ನಾನೇನು, ನನ್ನ ಲೆವೆಲ್ ಏನು? मैं क्या, मेरा लेवल क्या है? What do you think of me and my level? I am called as evangelist Rambo, ನಾನು evangelist apostle Rambo. Rambo. You want me to serve food to the people? ನೀವು ಊಟ ಬಡಿಸ್ಬೇಕೆಂದಾಗ ಬಡಿಸ್ತೀರಾ? What do you think of me? ನನ್ನ ಬಗ್ಗೆ ಏನು ಯೋಚಿಸ್ಕೊಂಡಿದ್ದೀರಾ? Don't tell me these kind of small things. ಈ ಚಿಕ್ಕ ಚಿಕ್ಕ ಸಂಗತಿಯನ್ನು ನನಗೆ ಹೇಳ್ಬೇಡಿ. I am anointed to be the king. You tell me to rule, I will rule. ಅರಸನಾಗೋದಕ್ಕೆ ಅಭಿಷಿಕ್ತನಾಗಿದ್ದೇನೆ, ಆಳೆ ಅಂದ್ರೆ ಆಳುತ್ತೇನೆ ನಾನು. These chota things, don't tell me small things. ಸಣ್ಣ ಸಣ್ಣ ಕೆಲಸ ಹೇಳ್ಬೇಡಿ. David didn't do it. ದಾವೀದನ ಅದನ್ನ ಮಾಡಲಿಲ್ಲ. He didn't do it. ಆತನ ಅದನ್ನ ಮಾಡಲಿಲ್ಲ. Faithful in small things. ಚಿಕ್ಕ ಸಂಗತಿಗಳಲ್ಲಿ ನಂಬಿಗಸ್ತಿಕೆ. Jesus said, ಯೇಸು ಹೇಳಿದರು, Son of Man came to serve, not to be served. ದೇವರ ಕುಮಾರನು ಸೇವೆ ಮಾಡೋದಕ್ಕೆ ಬಂದನೆ ಹೊರತು ಸೇವೆ ಮಾಡಿಸಿಕೊಳ್ಳೋದಕ್ಕಲ್ಲ. Being Son of God, he is willing to wash the feet and serve. And you, Mr. Nobody, and me, Mr. Nothing, we have a level which Son of God did not have. ದೇವರ ಕುಮಾರನಾಗಿ ಆತನ ಪಾದವನ್ನು ತೊಳೆಯುವಷ್ಟು ಆತನು ತನ್ನ ಮಟ್ಟಕ್ಕೆ ತೆಗೆದುಕೊಂಡು ಹೋದನು. ಆದರೆ ಏನು ಅಲ್ಲದವರು ನಾವು ಏನೋ ದೊಡ್ಡವರು ಎಂಬುದಾಗಿ ಯೋಚಿಸ್ತೇವೆ. ಈಗೋ, ಒಂದು ಅಹಂಕಾರ, ಅಹಂಕಾರ, ಈಗೋ, ಸೊಕ್ಕು, ಅಹಂಕಾರ, ಈಗೋ, ಅಹಂಕಾರ. ನಾನೇನು, ನನ್ನ ಲೆವೆಲ್ ಏನು? ಯಾರಲ್ಲ ನೀನು? ನನ್ನ ಮಗನ ಇವತ್ತು ಸತ್ತರೆ 3 ದಿನ ಧೂಳಾಗಿ ಬೀಳ್ತೀಯ, ಇರುವೆಗಳು ಬಂದು ತಿಂತಾವ ನಿನ್ನ ಬಾಡಿನ. ನಾನೇನು? Who are you? Nobody. God in His grace chose you and anointed you. Not because you are somebody great. He is somebody great. ದೇವರು ತಾನು ದೊಡ್ಡವನಾಗಿರೋದಕ್ಕಾಗಿ ತನ್ನ ದೊಡ್ಡ ಸ್ಥಿತಿಯಲ್ಲಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. David never said that. ದಾವೀದನ ಅದನ್ನು ಹೇಳಿಲ್ಲ. He took the food. ಆ ಊಟ ತೆಗೆದುಕೊಂಡು ಹೋದ್ನು. And now
ಈಗ What was David's responsibility? ದಾವೀದನ ಜವಾಬ್ದಾರಿ ಏನು? He was taking care of his father's sheep. ಆತನ ತಂದೆ ಕುರಿಗಳನ್ನು ಕಾಯ್ತಾ ಇದ್ದನು. His dad told him, ಅವ್ರ ತಂದೆ ಹೇಳಿದ್ರು, go and give the food to your brothers. ಹೋಗಿ ನಿನ್ನ ಸಹೋದರಿಗೆ ಊಟವನ್ನು Yes, I'm going. ನಾನು ಹೋಗ್ತಾ ಇದ್ದೇನೆ. He didn't do that. ಅದನ್ನು ಆತನ He didn't do ಮಾಡಲಿಲ್ಲ. that. ಅದನ್ನು ಆತನ Read the next ಮಾಡಲಿಲ್ಲ. verse. ಮುಂದಿನ ವಾಕ್ಯ Verse 20. 20ನೇ ವಾಕ್ಯ. And David rose up early in the morning, left the sheep with a keeper, and took and went as Jesse commanded him. ದಾವೀದನು ಮರುದಿನ ಬೆಳಿಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನು ಒಪ್ಪಿಸಿ ತನ್ನ ತಂದೆಯಾದ ಇಷಯನು ಹೇಳಿದವುಗಳನ್ನು Mahesh, come. ತೆಗೆದುಕೊಂಡು ಹೋದ. Aryan, come. Come. Kusha, where are you? Come here. Come here. Come, Sushma, come. Madhuri. Come. Come here, Vinita. Stand there. Now, I am David. ನಾನು ದಾವೀದನು. I'm taking care of the sheep. ಈ ಕುರಿಗಳನ್ನೆಲ್ಲ ನಾನು ತೆಗೆದುಕೊಳ್ತಾ ಇದ್ದೀನಿ. My mom, my father said, okay, go give food to your brothers. ನನ್ನ ತಂದೆ ತಾಯಿ ಹೇಳಿದ್ರು, ನಿನ್ನ ಸಹೋದರಿಗೆ ಹೋಗಿ ಊಟ ಕೊಟ್ಟು ಬಾ. Okay, I'm going. ನಾನು ಹೋಗ್ತಾ ಇದ್ದೀನಿ ಅಂತ ಹಂಗೆ ಹೋಗ್ಲಿಲ್ಲ. If he goes away like that, ಆತನ ಆ ರೀತಿಯಾಗಿ ಹೋದ್ರೆ what will happen to the sheep? ಕುರಿಗಳಿಗೆ ಗತಿ ಏನು? You know what David did? ದಾವೀದನು ಏನ್ ಮಾಡ್ತಾ Yeah, ಗೊತ್ತಾ? I'll go. He said, come here. See, dad told me to go and give food to the brothers. Okay? So, meanwhile, you take care of the sheep and I'm going. Amen. Thank you. That's called Jawabdari. Amen. Jawabdari. Suppose I told Madhappa, put chairs. Madhappa is putting chairs. I gave Madhappa, you are responsible to put chairs. Madhappa putting chairs. ಮಾತಪ್ಪ ಅವರೇ ಕುರ್ಚಿಗಳನ್ನು ಹಾಕಿ ಎಂಬುದಾಗಿ ನಾನು ಅವ್ರಿಗೆ ಹೇಳ್ತೇನೆ. Madhappa is putting chairs. ಅವರು ಕುರ್ಚಿಗಳನ್ನ ಹೇಳ್ತಾ ಇದ್ದಾರೆ. And meanwhile, I remember something else. I remember. ಮತ್ತೊಂದೇನೋ ನಂಗೆ ನೆನಪಾಗ್ತದೆ. Madhappa, ಸ್ವಲ್ಪ ಹೋಗಿ arrange communion. ಹೋಗಿ ಕರ್ತನ ಭೋಜನಕ್ಕೆ ರೆಡಿ ಮಾಡಿ ಎಂಬುದಾಗಿ. And Madhappa goes for communion. ಅಲ್ಲಿಗೆ ಅವರು ಓಡಿ ಹೋಗ್ತಾರೆ. Then I come back. ಅವ್ರು ಮತ್ತೆ ಬರ್ತಾರೆ. I come back. ನಾನು ವಾಪಸ್ ಬರ್ತೇನೆ. Chairs are not arranged. ಕುರ್ಚಿಗಳು ಇನ್ನೂ ಅರೇಂಜ್ ಆಗಿರ್ಲಿಲ್ಲ. Madhappa, I told you to arrange chairs, Allah. ಮಾದಪ್ಪ ನಿಮಗೆ ಹೇಳಿದ್ದೀನಿ ನಾನು ಕುರ್ಚಿ ಅರೇಂಜ್ ಮಾಡಿ ಎಂಬುದಾಗಿ. Yeah, pastor, but you told me to arrange communion, no? I went to communion. ಹೌದು ಪಾಸ್ಟರ್, ನೀನು ಕರ್ತನ ಭೋಜನ ರೆಡಿ ಮಾಡಿ ಅಂದ್ರೆ ಅದಕ್ಕೆ ಹೋದೆ ಅಲ್ಲಿಗೆ. That's not faithfulness. ಅದು ನಂಬಿಗಸ್ತಿಕೆ ಅಲ್ಲ. Faithfulness is, ನಂಬಿಗಸ್ತಿಕೆ ಅಂದ್ರೆ Madhappa, arrange communion. ರಾತ್ರಿ ಭೋಜನಕ್ಕೆ ಸರಿ ಮಾಡಿ ಎಂಬುದಾಗಿ ಇದೆ. Madhappa says, Solomon, pastor told me to take care of chairs, but pastor told me to take communion, so you do arrangement of chairs, I will go for communion. ಅವರು ಸಲ್ಮೋನ್ ಅವರಿಗೆ ಕುರ್ಚಿಯನ್ನು ಏರ್ಪಡಿಸೋದಕ್ಕೆ ಹೇಳಿ ಕರ್ತನ ಭೋಜನಕ್ಕೆ ಅವರು ತಯಾರಿ ಮಾಡೋದಕ್ಕೆ ಹೋಗ್ತಾರೆ. That's called Jawabdari. ಅದಕ್ಕೆ ಜವಾಬ್ದಾರಿ ಎಂಬುದಾಗಿ That's ಹೇಳ್ತೀವಿ. called faithfulness. ನಂಬಿಗಸ್ತಿಕೆ ಎಂಬುದಾಗಿ ಹೇಳ್ತೇವೆ. Pastor, this is very small. ಪಾಸ್ಟರ್, ಇದು ಬಹಳ ಚಿಕ್ಕವಾದದ್ದು. This is excellent thing. ಇದು ಉತ್ಕೃಷ್ಟವಾದಂಥದ್ದು. This is excellent thing. ಇದು ಉತ್ಕೃಷ್ಟವಾದಂಥದ್ದು. Whether you like it or not, ಇದು ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ, God is watching all this. ಕರ್ತನು ಇವೆಲ್ಲ ಅಂಶಗಳನ್ನು ನೋಡ್ತಾ ಇದ್ದಾರೆ. If you are not promoted, it's not because God does not want to be promoted. ನಿಮಗೆ ಪದೋನ್ನತಿ ಆಗಿಲ್ಲ ಅಂದರೆ ದೇವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಎಂಬುದಾಗಲ್ಲ. But something wrong with you that is stopping you from getting what you're supposed to get. ನಿಮ್ಮಲ್ಲಿ ಏನೋ ಒಂದು ತೊಂದರೆ, ಒಂದು ಕೊರತೆ ಇದೆ, ಅದು ನಿಮಗೆ ಪದೋನ್ನತಿಗೆ ತಡೀತಾ ಇದೆ. But pastor, I don't smoke, I don't drink, I don't commit adultery, I don't lie, I don't murder. ನಾನು ಕುಡಿಯುವುದಿಲ್ಲ, ಸೇದುವುದಿಲ್ಲ, ವ್ಯಭಿಚಾರ ಮಾಡೋದಿಲ್ಲ. Yeah, but are you faithful in small things? ಆದ್ರೆ ಚಿಕ್ಕ ಸಂಗತಿಗಳು ನಂಬಿಗಸ್ತನಾಗಿದೆಯಾ? Hey, pastor, that is nothing, pastor. You told me to put the chair and then you told me to do this, so I left and went. What is big about it, pastor? ನೀವು ಕುರ್ಚಿಯನ್ನ ಸರಿಪಡಿಸಿ ಎಂಬುದಾಗಿ ಹೇಳಿದೆ, ಆದ್ಮೇಲೆ ಕರ್ತನ ಭೋಜನ ಅಲ್ಲಿ ರೆಡಿ ಸಹಾಯ ಮಾಡಂದಿ, ಅದನ್ನ ಬಿಟ್ಟೋದು, ಅದ್ರಲ್ಲಿ ಏನ್ ತಪ್ಪಿದೆ? Small things. ಚಿಕ್ಕ ಸಂಗತಿಗಳು. God saw it. ಕರ್ತನದನ್ನು ನೋಡಿದನು. God said to David, ದಾವೀದನಿಗೆ ಹೇಳಿದನು, this guy, David, God told angels, this guy, ದೇವದೂತರಿಗೆ ಹೇಳಿದರು, ಈ ವ್ಯಕ್ತಿ, it is David, ಈ ಡೇವಿಡ್, when his father told him to give food,
ಆ ತಂದೆ ಹೋಗಿ ಊಟ ಕೊಡು ಎಂಬುದಾಗಿ ಹೇಳುವಾಗ He didn't leave the sheep to the air. ಕುರಿಗಳನ್ನು ಹಾಗೆ ಬಿಟ್ಟು ಹೋಗ್ಲಿಲ್ಲ, He left it somebody's care. ಅದನ್ನು ಮತ್ತೊಬ್ಬರ ಒಂದು ಕಾಳಜಿಗೆ ವಹಿಸಿ ಹೋದರು. Responsible guy. ಜವಾಬ್ದಾರಿಯುತವಾದ ವ್ಯಕ್ತಿ. So I know one thing about him. ಒಂದು ವಿಷಯ ನನ್ಗೆ ಗೊತ್ತು, If you can take care of sheep like that, ಈ ಕುರಿಗಳನ್ನು ಈ ರೀತಿಯಾಗಿ ಅವನು ಕಾಳಜಿ ವಹಿಸಿದ್ರೆ he will surely take care of Israel also. ಇಸ್ರಾಯೇಲರ ಕಾಳಜಿಯನ್ನು ಅವನನ್ನು ಮಾಡುತ್ತಾನೆ ಎಂಬುದಾಗಿ ನನಗೆ ಗೊತ್ತಿದೆ. I didn't hear amen to this. Amen. I didn't hear amen. Let me read one scripture to you. Come with me to book of Psalms 78:70. He chose David. Everybody say he chose David. Say loudly. He chose David. He chose David. Who chose David? ಯಾರು ಆರಿಸಿಕೊಂಡ್ರು? ಕನ್ನಡ ಹೇಗಿತ್ತು ಸರ್? ಆತನು ದಾವೀದನ ಆರಿಸಿಕೊಂಡನು. He chose David also his servant, took him from the sheepfold. Continue. From following the ewes great with young, he brought them to feed Jacob his people, Israel his inheritance. ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿಕೊಂಡು ಕುರಿ ಹಟ್ಟಿಯಿಂದ ತೆಗೆದುಕೊಂಡು ಕುರಿಮರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವರನ್ನು ತನ್ನ ಪ್ರಜೆಯಾದ ಯಾಕೋಬರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರನ್ನು ಸಾಕುವುದಕ್ಕೆ ನೇಮಿಸಿದನು. Put an IV 70-71. He chose David his servant, took him from the sheep pens. From tending the sheep, he brought him to be the shepherd of his people, Jacob, of Israel, his inheritance. God sees it. ಕರ್ತನು ಅದನ್ನು ನೋಡ್ತಾನೆ. If you are not seeing breakthroughs in your life, promotion in life, pause and check and see. Maybe you missed out being faithful in small things. ನೀವು ಚಿಕ್ಕ ಸಂಗತಿಗಳಲ್ಲಿ ನಂಬಿಗಸ್ತರಾಗಿರುವುದು ನಿಮಗೆ ಪದೋನ್ನತಿ ಬಾರದ ಹಾಗೆ, ಬಿಡುಗಡೆ ಬಾರದ ಹಾಗೆ ಅದಕ್ಕೆ ಕಾರಣವಾಗಿದೆ ಎಂಬುದಾಗಿ ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. It's up to you to have excellent things in your life. But if you want excellent things in your life, God expects you to be excellent people first. ನೀವು ಉತ್ಕೃಷ್ಟವಾದ ಸಂಗತಿಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯಬೇಕೆಂಬುದಾಗಿ ಅಪೇಕ್ಷಿಸುವ ವ್ಯಕ್ತಿ ನೀನಾಗಿದ್ದರೆ ಉತ್ಕೃಷ್ಟವಾದ ವ್ಯಕ್ತಿ ನೀನಾಗಿರಬೇಕೆಂದು ದೇವರು ಅಪೇಕ್ಷಿಸ್ತಾನೆ. ಹೆಂಗಿರ್ಬೇಕಂದ್ರೆ, I'm telling you, when you're working in a company, when you're working somewhere, if your lunch time is half an hour, you will take only half an hour lunch break. You will not make it 45 minutes lunch break. ನಿನ್ನ ಕೆಲಸದ ಸ್ಥಳದಲ್ಲಿ ಊಟದ ಸಮಯ ಅರ್ಧ ಗಂಟೆ ಆಗಿದ್ದರೆ ಅರ್ಧ ಗಂಟೆ ಮಾತ್ರ ನೀವು ತೆಗೆದುಕೊಳ್ಬೇಕು. You will not go for tea during the time when it is not a tea break time. ಒಂದು ಚಹಾ ಕುಡಿಯುವ ಬಿಡುಗಡೆ ಇಲ್ಲದಿದ್ದರೆ ನೀವು ಹೋಗಬಾರ್ದು. Don't go for chai when it is not a chai break time in your office. ನಿಮ್ಮ ಚಾಯ್ ಒಂದು ಸಮಯ ಅದು ಇಲ್ಲದೆ ಇರುವಾಗ ಹೋಗಬೇಡಿ. Pastor, this is small, pastor. ಇದು ಚಿಕ್ಕದು Oh yeah, God saw the secular job of David and made him the king of Israel. ದಾವೀದನ ಒಂದು ವೃತ್ತಿ ಜೀವನವನ್ನ ದೇವರು ನೋಡಿ ಅವನನ್ನ ಸೇವಕನಾಗಿ ಇಸ್ರಾಯೇಲರ ಮೇಲೆ ನೇಮಿಸಿದನು. I didn't hear amen. Amen. I met one guy. ಒಬ್ಬ ವ್ಯಕ್ತಿಯನ್ನು ನಾನು ಭೇಟಿಯಾದೆ. He is an evangelist. ಅವರು ಸುವಾರ್ತಿಕರು. He is working and also preaching the gospel. ಅವರು ಕೆಲಸನೂ ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. I asked him, ಅವರು ಕೇಳಿದ್ರು, what do you do, brother? ನೀವು ಏನು ಮಾಡ್ತೀರಾ He ಸಹೋದರ? said, brother, I'm working for railways. ನಾನು ರೈಲ್ವೇಸ್ಗೆ ಕೆಲಸ ಮಾಡ್ತಾ Oh, I said, ಇದ್ದೀನಿ. very good. ಒಳ್ಳೆಯದು. He said, you know, brother Rambabu, ರಾಮಬಾಬು ಅವ್ರು ನಿಮ್ಗೆ ಗೊತ್ತಾ? I work 20% for railways, 80% time I'm preaching the gospel in the railways. I'll be preaching the gospel, I'll be reading the Bible, I'll be praying, pastor. 20% ನಾನು ರೈಲ್ವೆಗಾಗಿ ಕೆಲಸ ಮಾಡ್ತೇನೆ, 80% ನಾನು ದೇವರ ಸೇವೆಗಾಗಿ ಉಪಯೋಗಿಸ್ತೇನೆ. I said, you are the worst stupid I found in my life. ನಿನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಕಂಡಂತ ಒಬ್ಬ ಕೆಟ್ಟದಾದಂತ ವ್ಯಕ್ತಿ. ಮೂರ್ಖನು ನೀನು. ಮೂರ್ಖನು. Government is paying you, railways is paying you salary to work for railways, not to preach the gospel. ರೈಲ್ವೆ ಅವರು ನಿನಗೆ ಸಂಬಳ ಕೊಡ್ತಾ ಇರೋದು ಅವರಿಗಾಗಿ ಕೆಲಸ ಮಾಡಲು, ಆದ್ರೆ ಸುವಾರ್ತೆ ಸಾರುವುದಕ್ಕಾಗಿ ಅಲ್ಲ. Railways is paying you money not to read the Bible in railway office but to work for railways. ರೈಲ್ವೆ ಆಫೀಸ್ ನಲ್ಲಿ ಕೂತು ಬೈಬಲ್ ಓದೋದಕ್ಕೆ ಅಲ್ಲ, ಕೆಲಸ ಮಾಡೋದಕ್ಕೆ ಅವರು ಸಂಬಳ ಕೊಡ್ತಾ Oh, ಇದ್ದಾರೆ. you mean pastor I should not read the Bible in the railways? I should not preach? ನಾನು ವಾಕ್ಯ ಓದಬಾರ್ದಾ, ಸುವಾರ್ತೆ ಹೇಳ್ಬಾರ್ದಾ? Do it during the break time. ಬಿಡುವಿನ ಸಮಯದಲ್ಲಿ ಅದನ್ನು ಮಾಡಿರಿ, Not during the working time. ಕೆಲಸದ ಸಮಯದಲ್ಲಿ ಅಲ್ಲ. Oh, pastor is very unspiritual. ಪಾಸ್ಟರ್ ಒಂದು ಆತ್ಮೀಯತೆ ಇಲ್ಲದಂತವರು. No. ಇಲ್ಲ. Jesus said, ಯೇಸು ಹೇಳಿದನು, give to Caesar that belongs to Caesar, give to God that belongs to God. ದೇವರಿಗೆ ಕೊಡಬೇಕಾದನ್ನು ದೇವರಿಗೆ ಕೊಡಿರಿ, ಸೀಸರ್ ಕೊಡಬೇಕಾದ್ದು ಆತನಿಗೆ ಕೊಡಿರಿ. That means ಆದರೆ if you give Caesar thing to God, he will not accept it. ಸೀಸನ್ಗೆ ಕೊಡಬೇಕಾಗಿದ್ದನ್ನು ದೇವರಿಗೆ ಕೊಟ್ಟರೆ ದೇವರನ್ನು ಸ್ವೀಕಾರ ಮಾಡೋದಿಲ್ಲ. If you give God thing to Caesar, God won't accept it.
ಸೀಸರ್ನ ಸಂಗತಿಗಳನ್ನು ದೇವರಿಗೆ ಕೊಟ್ಟರೆ ದೇವರು ಅದನ್ನು ಎಕ್ಸೆಪ್ಟ್ ಮಾಡಲ್ಲ. That means if you take government thing, give to God, God won't accept it. ಸರ್ಕಾರದ ಸಂಗತಿಯನ್ನು ತೆಗೆದುಕೊಂಡು ದೇವರಿಗೆ ಕೊಟ್ಟರೆ ದೇವರು ಅದನ್ನು If you ಸ್ವೀಕರಿಸುವುದಿಲ್ಲ. take God thing, give to government, God won't accept it. ದೇವರಿಗೆ ಬರೆಯಲ್ಪಟ್ಟದ್ದನ್ನು ಅದು ಸರ್ಕಾರಕ್ಕೆ ಕೊಟ್ಟರೆ ದೇವರು ಅದನ್ನು ಸ್ವೀಕರಿಸೋದಿಲ್ಲ. I didn't hear amen to that. Amen. Pastor, this is very small you're talking. ಇದು ಚಿಕ್ಕದು ನೀವು ಹೇಳ್ತಾ ಇದ್ದೀರಾ No, ಪಾಸ್ಟರ್. God is watching these things. ದೇವರು ಇದನ್ನು ಗಮನಿಸ್ತಾ ಇದ್ದಾರೆ. He's watching these things. ಆತನು ಗಮನಿಸ್ತಾ ಇದ್ದಾರೆ. If you're faithful in small things, ಚಿಕ್ಕದರಲ್ಲಿ ನೀನು you ನಂಬಿಗಸ್ತನಾಗಿದ್ದರೆ will be faithful in big things. ನೀನು ದೊಡ್ಡದಾಗಿ ನಂಬಿಗಸ್ತನಾಗಿರ್ತೀಯ. And a faithful man ಒಬ್ಬ ನಂಬಿಗಸ್ತನು shall abound with blessings. ಆಶೀರ್ವಾದದಿಂದ ತುಂಬಲ್ಪಡ್ತಾನೆ. The problem with present day preachers is ಈ ಒಂದು ಇಂದಿನ ದಿನಗಳ ಪ್ರಸಂಗಿಗಳು overnight they want to become famous. ಅವರು ರಾತ್ರಿಯಲ್ಲಿ ಒಂದೇ ರಾತ್ರಿಯಲ್ಲಿ ದೊಡ್ಡ ಪ್ರಸಿದ್ಧರಾಗಬೇಕು. Because you have now a book, you have a Facebook, you have Instagram, you have Twitter, and you think you get Instagram, Facebook, Twitter will make you famous. ಈ ರೀತಿಯಾದ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಪ್ರಿಂಟ್ ಮಾಡಿಬಿಟ್ರೆ ನೀವು ಫೇಮಸ್ ಆಗ್ತೀರಾ ಎಂದಾಗ They ಅನ್ಕೋತಾರೆ. will not go to preach to one. ಒಬ್ಬರೇ ವೈಯಕ್ತಿಕವಾಗಿ ಅವರು ಪ್ರಸಂಗಿಸಲು They ಹೋಗೋದಿಲ್ಲ. will not go stand in the street and preach to anybody. ಬೀದಿಯಲ್ಲಿ ನಿಂತ್ಕೊಂಡು ಯಾರಿಗೂ ಪ್ರಸಂಗ ಮಾಡಲ್ಲ. They will not go to villages to talk about Jesus to anybody. ಹಳ್ಳಿಗೆ ಹೋಗಿ ಯೇಸುವಿನ ಬಗ್ಗೆ ಅವರು ಹೇಳೋದಿಲ್ಲ. Brother, can you come and preach? ಸಹೋದರಿ ನೀವು ಬಂದು ಪ್ರಸಂಗ ಮಾಡ್ತೀರಾ? How many people come to the meeting? ಎಷ್ಟು ಜನ ಬರ್ತಾರೆ ಮೀಟಿಂಗಿಗೆ? 3 people were there. 3 ಜನ ಬರ್ತಾರೆ. What do you think about me? ನನ್ನ ಬಗ್ಗೆ ಏನು ಅನ್ಕೊಂಡಿದ್ದೀರಾ? It's been 25 days I've been in the ministry. ನಾನು 25 ದಿನ ಆಯ್ತು ನಾನು ಸೇವೆಯಲ್ಲಿ. 25 days are too much, oh. 25 ದಿನ ಭಾಳ ಆಯ್ತು. ಏನು ಲೆವೆಲ್ ಅಪ್ಪ? 25 days, 22. I remember I went to preach many years ago, beginning days, in Andhra, to a place called Allagadda in Rayalaseema. ಆಳಗಡ್ಡ ಇಂದ ರಾಯಲಸೀಮಾದಲ್ಲಿ ಆಂಧ್ರದಲ್ಲಿ ನಾನು ಪ್ರಸಂಗ Beginning days. ಆರಂಭದಲ್ಲಿ First day I went to the meeting. ಮೊದಲನೇ ದಿನ ನಾನು ಹೋದೆ ಕೂಟಕ್ಕೆ. In my crowd, ಒಂದು there was stage was there. Stage was there. ಅಲ್ಲಿ ಒಂದು ಸ್ಟೇಜ್ ಇತ್ತು. Lights were there. ಲೈಟ್ ಹಾಕಿದ್ರು. The crowd was there. ಅಲ್ಲಿ ಜನರಿದ್ರು. 4 people. 4 ಜನ. I felt like a puncture balloon. ಪಂಚರ್ ಆದ ಬಲೂನ್ ತರ ಇದ್ದೇನು. Because my crowd was in those days minimum 150 people was my crowd. ಆ ದಿನಗಳಲ್ಲಿ 150 ಜನ ಇದ್ರು ನನ್ನ 4 people are. 4 ಜನನಾ. I was sitting there crying, Lord, what happened? Lord, forgive me, Lord, I'm a sinner, Lord. Some sin I committed. That's why only 4 people came. Lord, forgive me, Lord. I have no mood to preach. ನನಗೆ ಪ್ರಸಂಗ ಮಾಡೋದಕ್ಕೆ ಮನಸ್ಸಿರಲಿಲ್ಲ. God spoke to me. ಕರ್ತನ ನನ್ನ ಕೊಟ್ಟಿಗೆ ಮಾತನಾಡಿದ. What's your problem? ನಿನ್ನೇನು ಸಮಸ್ಯೆ? I said, Lord, only 4 people, Lord. ದೇವರು 4 ಜನ ಬಂದಿದ್ದಾರೆ. What will people think, Lord? ಜನರ ನನ್ನ ಬಗ್ಗೆ ಏನು ಯೋಚಿಸ್ತಾರೆ? ಪ್ರಾಬ್ಲಮ್ ಅಂದ್ರೆ ಜನ ಅನ್ಕೊಂತಾರೆ. What will people think, Lord? God spoke to me. ಕರ್ತನ ನನ್ನೊಟ್ಟಿಗೆ ಮಾತನಾಡಿದನು. Son, ಮಗನೇ, I said, ನಾನು ಹೇಳಿದೆ, where 2 or 3 gather, I will come. 2-3 ಎಲ್ಲಿದಾರ ಅಲ್ಲಿ ನಾನು ಬರ್ತೇನೆ ಎಂಬುದಾಗಿ ಹೇಳಿದ್ದೇನೆ. For me to come, ನಾನು ಬರೋದಕ್ಕೆ 2 people is enough. 2 ಸಾಕು. 2 people is enough, I'll come. 2 ಸಾಕು ನಾನು ಬರಕ್ಕೆ. You have 4 people, better crowd than mine. ನೀನ್ 4 ಜನ ಇದ್ದಾರೆ, ನಿನ್ಗೆ ಉತ್ತಮವಾದ ಜನಸಂದಣಿ ಇದೆ. What's your problem? ನಿನ್ ಸಮಸ್ಯೆ ಏನು? 2 people, I will come. 2 ಇದ್ರೆ ನಾನು ಬರ್ತೇನೆ. You have more crowd, double the crowd than I want. ನನಗೆ ಬೇಕಾದಕ್ಕಿಂತ 2ರಷ್ಟು ಜನರು ನಿನಗಿದ್ದಾರೆ. I want 2, you have 4. ನನಗೆ 2 ಬೇಕು, ನಿನಗೆ 4 ಇದ್ದಾರೆ. What's your problem? ನಿನ್ ಸಮಸ್ಯೆ ಏನು? I repented. ನಾನು ಪಶ್ಚಾತ್ತಾಪ ಪಟ್ಟೆನು. I preached to the 4 people as I'm preaching to 40,000 people. ನಾನು 4 ಜನಕ್ಕೆ 40,000 ಜನಕ್ಕೆ ಪ್ರಸಂಗ ಮಾಡ್ದಂಗೆ ಮಾಡಿದೆ. I told them put full volume. ಅದರದ್ದು ಧ್ವನಿಯನ್ನು ಜಾಸ್ತಿ ಮಾಡಿ. Full mic volume. As the 40,000 people are there, full mic volume. I preached. Only 4 people sitting like this. ಗಟ್ಟಿಯಾಗಿ ಪ್ರಸಂಗ ಮಾಡಿದೆನು 4 ಜನಕ್ಕೆ. 4 of them. Why is he shouting like this? We are only 4 people. Why is he shouting like this? And Jesus Christ. I'm doing this 4 people. They were wondering why this man is shouting to 4 people. You talk softly, we 4 can hear. Why is he shouting like that? 4 ಜನ ಇದೀವಿ, ಯಾಕೆ ಹಿಂಗೆ ಕೂಗಾಡ್ಕೊಳ್ತಾ ಇದ್ದಾರೆ ಎಂದಾಗ ಆಶ್ಚರ್ಯಪಟ್ಟರು ಅವರು. ಮೆಲ್ಲಕ್ ಮಾತಾಡಿದ್ರು ಕೇಳ್ತಾರೆ, ಯಾಕೆ ಇದಕ್ಕೆ ಕೂಗಾಡ್ತಾ ಇದ್ದಾರೆ? But because for me, they were not 4 people. For me, 40,000 people were there before my eyes.
ನನಗೆ ಅವ್ರು 40,000 ಜನರಂತೆ ಇದ್ದಂಗೆ ಕಾಣ್ತಾ ಇತ್ತು. I was faithful with 4 people. ನಾನು 4 ಜನರೊಂದಿಗೆ ನಾನು ನಂಬಿಗಸ್ತನಾಗಿದ್ದೇನೆ. I don't know if you've seen my photograph of my crusade crowd. I'll show you. Let me see ನನ್ನ if I find it. ಕ್ರೂಸೇಡಿನ ಒಂದು ಜನಸಂದಣಿಯನ್ನು ನೀವು ನೋಡಿ. All the young preachers who are mighty men and women of God. I'll show you my crowd. See one of the crusade crowds. That's my crowd. Huge crowd. ಅಲ್ಲಿ ಸ್ಟೇಜ್ ಹಾಕೊಂಡು ಲೈಟ್ ಹಾಕೊಂಡು ಫುಲ್ ಕಿರಿಚಾಡಿಂಗ್ ಲೈಕ್ 100,000 people, but only that was a crowd for me. My crusade crowd. One more you should see. I have a stage and all. I'm giving altar call. ಒಂದು ಸ್ಟೇಜ್ ಇತ್ತು, ಅಲ್ಲಿ ನಾನು ಅಲ್ಟರ್ ಕಾಲ್ ಕರಿತಾ ಇದ್ದೀನಿ. 5 children raising their hand like this. 5 ಜನ ಮಕ್ಕಳ ಕೈ ಎತ್ತಿದ್ರು. That was my crowd. ಅದು ನನ್ನ My crowd was 5 children sitting listening to me. 5 ಜನ ಮಕ್ಕಳು ನನ್ನ ಪ್ರಸಂಗ ಕೇಳ್ತಾ ಇದ್ರು. I preached it. ಅವರಿಗೆ ನಾನು ಪ್ರಸಂಗ I ಮಾಡಿದೆ. preached as though I preached to 50,000 people. 50,000 ಜನರಿಗೆ ಪ್ರಸಂಗ ಮಾಡ್ದಂಗೆ ಮಾಡಿದೆನು. Faithful in small things. ಚಿಕ್ಕದರಲ್ಲಿ ನಂಬಿಗಸ್ತಿಕೆ. Today I preached to 5 lakh people. ಇವತ್ತು 5 ಲಕ್ಷ ಜನರಿಗೆ ನಾನು ಪ್ರಸಂಗ ಮಾಡ್ತೇನೆ. How did it happen? ಹೇಗೆ ಆಯ್ತದು? Not because of publicity. ನನಗೆ ಒಂದು ಇದು We were having a crusade in jungles where there are no buses, no roads, no telephone signal. You have no cell phone will work, no mobile will work. If Santu, Johnny has to call somebody, they have to climb up a hill and call there. Such a deep jungles we went there. And in that jungles, more than 2 lakh people gathered to hear the gospel was preaching there. ನಾವು ಅರಣ್ಯ ಪ್ರದೇಶಗಳಿಗೆ ಹೋಗಿ ಸುವಾರ್ತೆನ ಸಾರುವಾಗ 2 ಲಕ್ಷಕ್ಕಿಂತ ಜಾಸ್ತಿ ಜನರು ಅಲ್ಲಿ ಸೇರಿ ಬರ್ತಾ ಇದ್ರು. ಅಲ್ಲಿ The pastors wondering from where is the crowd coming? ಎಲ್ಲಿಂದ ಜನರು ಬರ್ತಾ ಇದ್ದಾರೆ ಎಂಬುದಾಗಿ ಪಾಸ್ಟರ್ಗೆ ಆಶ್ಚರ್ಯ ಉಂಟಾಗ್ತಾ ಇತ್ತು. Faithful in small things. ಚಿಕ್ಕದರಲ್ಲಿ ನಂಬಿಗಸ್ತಿಕೆ. I'm telling you, friends, when man lifts you up, ಜನರು ನಿಮ್ಮನ್ನು ಉನ್ನತಕ್ಕೆ man ಎಬ್ಬಿಸುವಾಗ will put you down. ಜನರು ನಿಮ್ಮನ್ನು ಕೆಳಗೆ When you lift you up, ಯಾವಾಗ ಮೇಲೆ ಹೋಗ್ತಿರೋ, when you lift yourself up, ನೀವು ನಿಮ್ಮಂತಿಗೆ ನಾವು ಮೇಲೆ you will put yourself down. ನೀವೇ ನಿಮ್ಮನ್ನು ಕೆಳಗೆ When God lifts you up, ಯಾವಾಗ ದೇವರು ಉನ್ನತಕ್ಕೆ ಕರ್ಕೊಂಡು nobody can ಹೋಗ್ತಾನೆ, put you down. ಯಾರು ನಿಮ್ಮನ್ನು ಮುಟ್ಟಲಕ್ಕೆ ಆಗೋಲ್ಲ. Amen. Be faithful in small things. ಚಿಕ್ಕ ವಿಷಯಗಳಲ್ಲಿ Everybody says ನಂಬಿಗಸ್ತರಾಗಿರಿ. small things. ಚಿಕ್ಕ ಸಂಗತಿಗಳು. Okay, put the scripture again. Let's close with this. Put the scripture again. Luke 16. He that is faithful in that which is least is faithful also in much. And he that is unjust in the least is also unjust also in much. ಚಿಕ್ಕದರಲ್ಲಿ ನಂಬಿಗಸ್ತನಾಗಿರುವವನು ಹೆಚ್ಚಿನದರಲ್ಲಿಯೂ ನಂಬಿಗಸ್ತನಾಗಿರುತ್ತಾನೆ. ಚಿಕ್ಕದರಲ್ಲಿ ಅನ್ಯಾಯಗಾರನಾಗಿರುವತನು ದೊಡ್ಡದರಲ್ಲಿಯೂ ಕೂಡ ಅನ್ಯಾಯಗಾರನಾಗಿರ್ತಾನೆ. Small things are dangerous. ಚಿಕ್ಕ ಸಂಗತಿಗಳು ಬಹಳ One small thing. ಏನು ದೊಡ್ಡಪ್ಪ, ನಾನು did a murder? मैंने किसी को कत्ल नहीं किया. I never murdered. I never committed adultery. I never did. I only did this small mistake, appa. But if you are unfaithful in small things, one day you will become unfaithful in big things. Why? Because in the book of Genesis, it was a serpent. In the book of Revelation, it was a dragon. ಚಿಕ್ಕದರಲ್ಲಿ ನಂಬಿಗಸ್ತಿಕೆ ಇಲ್ಲದವರು ದೊಡ್ಡದರಲ್ಲಿಯೂ ಕೂಡ ಅಪನಂಬಿಗಸ್ತರಾಗ್ತೀರಿ. ಯಾಕಂದರೆ ಆದಿಯಲ್ಲಿ ಸರ್ಪವಾಗಿದ್ದಂಥದ್ದು ಪ್ರಕಟಣೆಯಲ್ಲಿ ಮೃಗವಾಗಿ ಮಾರ್ಪಟ್ಟಿತು. I have done that. I've seen small things which are neglected. It grew up and stood face to face before me when they grew up. And I have to deal with it when it grew up. I had dealt with it when it's small. I would not have dealt with it when it grew up. ಚಿಕ್ಕದಾಗಿರುವಾಗ ನಾನು ಅಲಕ್ಷ್ಯ ಮಾಡಿರುವಂಥದ್ದು ದೊಡ್ಡದಾಗಿ ಬೆಳೆಯಿತು. ಅದಕ್ಕೆ ನಾನು ಹೆಚ್ಚಾದ ಕಷ್ಟಪಡಬೇಕಾಯಿತು ಅದರ ಮೇಲೆ ಜಯ ಸಾಧಿಸಲು. Had I killed when it was a serpent, I would not have faced it when it became a dragon. ಸರ್ಪವಿದ್ದಾಗ ನಾನು ಕೊಂದಿದ್ದರೆ ಅದು ಮೃಗವಾಗುವುದಕ್ಕೆ ಬೆಳೆಯಲು ಬಿಡ್ತಾ ಇರಲಿಲ್ಲ. And when it happened to dragon, then pray, Lord, why dragon? Why? God said, no, I didn't bring the dragon to you. You reared a snake and made it to grow like a dragon. ನೀನು ಸರ್ಪವನ್ನು ಸಾಕಿ ಅದನ್ನು ಬೆಳೆಸಿದೀಯಾ, ಅದಕ್ಕೆ ಅದು ಮೃಗವಾಗಿ ದೊಡ್ಡದಾಗಿ ಬೆಳೆದಿದೆ. If you're faithful in small things, ನೀವು ಚಿಕ್ಕದರಲ್ಲಿ you'll be ನಂಬಿಗಸ್ತರಾಗಿದ್ದರೆ unfaithful in big things. ನೀವು ದೊಡ್ಡದರಲ್ಲಿ The ನಂಬಿಗಸ್ತರಾಗಿದ್ದೀರಿ. small wrong chats you're sending to other boys, some wrong chat you send other girls, some wrong chat you send to other women, some wrong chat you send to other men. These small things will lead to big things. ಈ ಚಿಕ್ಕ ಚಿಕ್ಕ ಕೆಟ್ಟ ಸಂಗತಿಗಳು ಮುಂದೆ ಕೆಟ್ಟ ದೊಡ್ಡ ಸಂಗತಿಗಳಾಗಿ ಉಳಿಯುತ್ತವೆ. If you're faithful in small things, you're faithful in big things. If you're unfaithful in small things, you'll be unfaithful in big things. ಚಿಕ್ಕದರಲ್ಲಿ ನಂಬಿಗಸ್ತರಾಗಿದ್ದರೆ ದೊಡ್ಡದರಲ್ಲಿ ನಂಬಿಗಸ್ತರಾಗ್ತೀರಾ. ಚಿಕ್ಕ ಸಂಗತಿಗಳಲ್ಲಿ ಅಪನಂಬಿಗಸ್ತರಾಗಿದ್ದರೆ ದೊಡ್ಡದರಲ್ಲಿ ಕೂಡ Judas Iscariot is such a bad guy. Judas Iscariot.
ಈ ಇಸ್ರಾಯೇಲ್ ಇಸ್ಕರಿಯೋತ್ ಯೂದನು ತುಂಬಾ ಕೆಟ್ಟ ವ್ಯಕ್ತಿ. He sold Jesus. ಅವರು ಯೇಸುವನ್ನೇ ಮಾರಿಬಿಟ್ರು. Yeah, agreed. ಹೌದು, ಒಪ್ಕೊಳ್ತೇನೆ. But how did he reach that place? ಆ ಒಂದು ಸ್ಥಳಕ್ಕೆ ಹೇಗೆ ತಲುಪಿದ ಅಲ್ಲಿಗೆ? Small things. ಚಿಕ್ಕ ಸಂಗತಿಗಳು. He used to steal money from the bag first. ಅವರು ಚೀಲದಿಂದ ಹಣವನ್ನ ಕದೀತಾ ಇದ್ದ. He used to steal the money. ಚೀಲದಿಂದ ಹಣವನ್ನ ಕದೀತಾ ಇದ್ದ. Hey, Judas, ऐसा मत कर, don't do that. ಯೂದ ಆ ರೀತಿಯಾಗಿ ಮಾಡಬೇಡ. Small thing. ಸಣ್ಣ ವಿಷಯ. I am only stealing 5 rupees. 5 ರೂಪಾಯಿ ಮಾತ್ರ ಕದೀತಾ ಇದ್ದೇನೆ. There is, see, 50 lakh offering came. 50 ಲಕ್ಷ ಕಾಣಿಕೆ ಬಂದಿದೆ. I stole 5 rupees. 5 ರೂಪಾಯಿ ಕದ್ದಿದ್ದೀನಿ. What is big about it? ಏನ್ ದೊಡ್ಡದು ಅದ್ರ ಬಗ್ಗೆ? Oh yeah. ಹೌದು. Unfaithfulness, small things. ಚಿಕ್ಕದರಲ್ಲೇ He ಅಪನಂಬಿಕೆಸ್ತಿಕೆ, started stealing money. ಹಣ ಕದಿಯೋದ್ರಲ್ಲಿ Finally, he went and sold Jesus. ಅವನು ಕೊನೆಗೆ ಹೋಗಿ ಯೇಸುವನ್ನೇ ಮಾರಿಬಿಟ್ಟನು. 50 lakhs is there, 5 rupees are removed. Who will know? 5 ಲಕ್ಷ ಇದೆ, 5 ರೂಪಾಯಿ ತೆಗೆದ್ರೆ ಯಾರಿಗೆ ಗೊತ್ತಾಗುತ್ತೆ? It's like taking a bucket water from ocean. Who will know? ಒಂದು ಸಮುದ್ರದಿಂದ ಒಂದು ಬಕೆಟ್ ನೀರು ತೆಗೆದ್ರೆ ಯಾರಿಗೆ ಗೊತ್ತಾಗುತ್ತೆ? So I have 50 lakhs is there. 50 ಲಕ್ಷ ಇದೆ, I am only taking 5 rupees. 5 ರೂಪಾಯಿ ಮಾತ್ರ ತೆಗಿತಾ ಇದ್ದೇನೆ. I need urgently money. ನನಗೆ ತುರ್ತಾಗಿ ದುಡ್ಡು ಬೇಕಾಗಿದೆ. That's why I took 5 rupees, that's all. 5 ರೂಪಾಯಿ ತಗೊಂಡಿದ್ದೀನಿ ಅದಕ್ಕೆ. That's not your money. ಅದು ನಿನ್ನ ಹಣ ಅಲ್ಲ. That's not your money. ಅದು ನಿನ್ನ ಹಣ ಅಲ್ಲ. Who gave you right to spend money which does not belong to you? ನಿನಗೆ ಸಂಬಂಧವಿಲ್ಲದಂತ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಯಾರು ಹಕ್ಕು ಕೊಟ್ಟರು ನಿನಗೆ? ನಿನಗೆ ಸಂಬಂಧಪಟ್ಟದೇ ಹಣ ಖರ್ಚು ಮಾಡೋಕ್ಕೆ ನಿನಗೆ ಯಾವನ ಅಧಿಕಾರ ಕೊಟ್ಟ? ನಿಂದ ಹಣ ಅದು. Tithe. Tithe belongs to God. ಅದು ದೇವರಿಗೆ ಕೊಡಲ್ಪಟ್ಟಿರಬೇಕು. If you eat tithe, you're taking what belongs to God and you're eating. ದೇವರಿಗೆ ಸಲ್ಲಿಸಬೇಕಾದ ದಶಮಾಂಶವನ್ನು ನೀನು ತೆಗೆದುಕೊಂಡು ತಿಂತಾ ಇದೀಯಾ? God gets so much of tithe. One tithe of mine ಏನು ದೊಡ್ಡದು? ದೇವರಿಗೆ ಎಷ್ಟೋ ಜನರ ದಶಮಾಂಶ ಬರ್ತದೆ, ನಂದೇನು ದೊಡ್ಡದು? God does not want your tithe. ದೇವರಿಗೆ ನಿನ್ನ ದಶಮಾಂಶ ಬೇಕಾಗಿಲ್ಲ. His government does not run because you give tithe. ಆತನ ಸಾಮ್ರಾಜ್ಯವು ನಿನ್ನ ದಶಮಾಂಶದಿಂದ ನಡೆಯೋದಿಲ್ಲ. It's a test of your faithfulness. ಅದು ನಿನ್ನ ನಂಬಿಗಸ್ತಿಕೆಯ ಒಂದು ಪರೀಕ್ಷೆ. If you're faithful in small things, ಚಿಕ್ಕದರಲ್ಲಿ ನೀನು ನಂಬಿಗಸ್ತನಾಗಿದ್ದರೆ you're faithful in big things. ದೊಡ್ಡದರಲ್ಲಿಯೂ ಕೂಡ ನೀನು ನಂಬಿಗಸ್ತನಾಗ್ತೀಯ. Pause and think. ಸ್ವಲ್ಪ ಗಮನ ಮಾಡಿ ಯೋಚನೆ ಮಾಡಿ ನೋಡ್ರಿ. Every big problem you have today would not have been big had you dealt with it when it was small. ನಿಮಗೆ ನೀವು ಅನುಭವಿಸ್ತಿರುವ ದೊಡ್ಡ ಸಮಸ್ಯೆಗಳು ಇವತ್ತು ದೊಡ್ಡದಾಗಿ ನಿಂತುಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ, ಒಂದು ವೇಳೆ ಅದು ಚಿಕ್ಕದಾಗಿರುವಾಗ ನೀವು ಅದನ್ನು ಒಡೆದಾಕಿದ್ರೆ. ಅದು ಚಿಕ್ಕದಾಗಿದ್ದವಾಗನೇ जब वो छोटा था अगर उसको तो आप लोग उसके साथ बैठ के उसको निकाल दिया होता, आज वो बड़ा होकर आपके सामने नहीं खड़ा होता था. ಚಿಕ್ಕದಾಗಿರುವಾಗ ನೀವು ಅದನ್ನು ತೆಗೆದಿದ್ದರೆ ಅದು ದೊಡ್ಡದಾಗಿ ನಿಮ್ಮ ಮುಂದೆ ನಿಂತುಕೊಳ್ತಾ ಇರಲಿಲ್ಲ. I'm telling you this. Nobody will backslide suddenly. ಯಾರು ಕೂಡ ಕೂಡಲೇ ಹಿಂಜಾರಿ ಹೋಗೋದಿಲ್ಲ. Jude, that guy Jude, till yesterday he was on fire, Jude. Today suddenly he backslid. ನಿನ್ನೆ ಅವನು ಅಗ್ನಿಯನ್ನು ತುಂಬಿದನ್ನು ಇವತ್ತು ಹಿಂದೆ ಹೋಗ್ಬಿಟ್ಟಿದ್ದಾನೆ ದೇವರನ್ನ ಬಿಟ್ಟು. Nobody will backslide suddenly. ಯಾರು ಕೂಡ ಇದ್ದಕ್ಕಿದ್ದಾಗಿ ಹಿಂದೆ ಜಾರಿ ಹೋಗಲ್ಲ. कोई भी अचानक पीछे नहीं जाते यीशु को छोड़ के. ಅಕಸ್ಮಾತ್ತಾಗಿ ಯಾರು ಹಿಂದಕ್ಕೆ ಹೋಗೋದಿಲ್ಲ. It backsliding is never happen suddenly. ಅದು ಕೂಡಲೇ ಅಥವಾ ಇದ್ದಕ್ಕಿದ್ದಂತೆ ಆಗೋದಿಲ್ಲ. It always happens slowly. ಅದು ನಿಧಾನವಾಗಿ ಆಗುತ್ತದೆ. Slowly, small things just compromising. So we're coming Sundays on time worshiping God. Then you come 5 minutes late. Only 5 minutes. Others are coming half an hour late. I'm coming 5 minutes late. ಬೇರೆಯವರು ಅರ್ಧ ತಾಸು ಲೇಟಾಗಿ ಬರ್ತಾ ಇದ್ದಾರೆ, ನಾನು 5 ನಿಮಿಷ ಲೇಟಾಗಿ ಬರ್ತಾ ಇದ್ದೀನಿ. Like I told you that Master Suresh was when Suresh was working as a teacher in the school. ಸುರೇಶ್ ಅವರು ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಟೀಚರ್ ಆಗಿ. At the time subject inspector came. ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದ್ರು. Mathematics inspection. ಗಣಿತದ ಒಂದು ಪರೀಕ್ಷೆ. And he made one student to get up. ಒಂದು ಹುಡುಗನ ಎದ್ದು ನಿಂತ್ಕೊಂಡ್ರು. 5 2s. 5 ಎರಡ್ಲೆ. 5 2s. 5 ಎರಡ್ಲೆ ಎಷ್ಟು? That fellow got up and said 85. ಅವನು ಎದ್ದು ನಿಂತು 85 ಅಂದ. And Suresh was so happy. He gave chocolate. ಸುರೇಶ್ ಎದ್ದು ನಿಂತ್ಕೊಂಡು ಒಂದು ಚಾಕ್ಲೇಟ್ ಕೊಟ್ರು. Inspector said, ಇನ್ಸ್ಪೆಕ್ಟರ್ ತಲೆ ಮೇಲೆ ಕೈ ಇಟ್ಟು 5 2s 85. 5 ಎರಡ್ಲೆ 85. You gave chocolate for that. ನೀನು ಅದಕ್ಕೆ ಚಾಕ್ಲೇಟ್ ಕೊಟ್ಟಿದ್ಯಾ? ಆ ಸ್ಟೂಡೆಂಟ್ 5 ಎರಡ್ಲೆ 85 ಅಂತ ಹೇಳಿದ್ರೆ ನೀನು ನನಗೆ ಚಾಕ್ಲೇಟ್ ಹೆಂಗೋ ಕೊಟ್ಟಿ ಅಂತ ಇನ್ಸ್ಪೆಕ್ಟರ್ ಟೀಚರ್ನ ಕೇಳ್ದ. 5 2s 85 we said, and you're giving chocolate student. Why you're giving chocolate student? Inspector asked the teacher.
ಯಾಕೆ ಚಾಕ್ಲೇಟ್ ಕೊಟ್ಟಿ ಎಂಬುದಾಗಿ ಇನ್ಸ್ಪೆಕ್ಟರ್ ಕೇಳಿದ್ರು ಟೀಚರ್ಗೆ. The teacher said, ಟೀಚರ್ ಹೇಳಿದ್ರು, sir, yesterday ನಿನ್ನೆ 5 2s are 105, he said, sir. 5 105 ಅಂತ ಹೇಳಿದ್ರು. Today he is saying 85, sir. ಇವತ್ತು 85 ಅಂತ ಹೇಳಿದ್ದಾರೆ. ಸ್ವಲ್ಪ ಹತ್ರ ಬಂದಾನೆ ಸರ್. ಹತ್ರ ಬಂದಿದ್ದಾರೆ ಸರ್. He's come little close, sir. ಅವ್ರ ಹತ್ರ ಬಂದಿದ್ದಾರೆ ಸರ್. Better than yesterday, sir. ನಿನ್ನೆಗಿಂತ ಉತ್ತಮವಾಗಿದ್ದಾರೆ. He comes half an hour late. I'm only 5 minutes late. ಅವನು ಅರ್ಧ ತಾಸು ಲೇಟ್ ಆಗಿ ಬರ್ತಾನೆ, 5 ನಿಮಿಷ ನನ್ನ ಮಗನೇ late. Unfaithfulness is unfaithfulness. Unfaithfulness is unfaithfulness. ಅಪನಂಬಿಕಸ್ತಿಕೆ. One day in a village there was a big tree, banyan tree. ಒಂದು ಆಲದ ಮರ ಇತ್ತು ಹಳ್ಳಿಯಲ್ಲಿ. And children hated the banyan tree. ಮಕ್ಕಳು ಆ ಗಿಡವನ್ನು ದ್ವೇಷಿಸ್ತಾ ಇದ್ರು. Why? ಯಾಕೆ? Every time they flew kites, the kites got stuck at the banyan tree. ಅವರು ಗಾಳಿಪಟ ಹಾರಿಸುವಾಗ ಅದು ಹೋಗಿ ಆಲದ ಮರಕ್ಕೆ ಸಿಕ್ಕಾಕೊಳ್ತಾ ಇತ್ತು. So many kites all over the banyan tree. ಆ ಆಲದ ಮರದ ಮೇಲೆ ಎಲ್ಲ ಗಾಳಿಪಟ ಇತ್ತು. So children hated the tree. ಅದನ್ನು ಮಕ್ಕಳು ದ್ವೇಷ ಮಾಡ್ತಾ ಇದ್ರು. One day, ಒಂದಿನ suddenly the tree fell. ಆ ಒಂದು ಮರ ಬಿದ್ದೋಯ್ತು. And children are happy. ಜನರಿಗೆ ಮಕ್ಕಳಿಗೆ ತುಂಬಾ ಖುಷಿ ಆಯ್ತು. All the children and elders standing together. ಎಲ್ಲ ಮಕ್ಕಳು ಮತ್ತೆ ದೊಡ್ಡವರಲ್ಲಿ ನಿಂತರು. 55-year-old tree. 55 ವರ್ಷದ ಆಲದ ಮರ. Suddenly it fell. ಅದು ಕೆಳಗೆ ಬಿತ್ತು. They were talking. Yesterday it was so good, yeah. Yesterday it was so big. Yesterday we were watching, we saw the tree, we were coming. Suddenly it fell. Everybody talking. Suddenly it fell. ನಿನ್ನೆ ನಾವು ನೋಡಿದ್ವಿ ಈ ಗಿಡನ, ಅದು ಅಕಸ್ಮಾತ್ತಾಗಿ ಇದ್ದಕ್ಕಿದ್ದಂಗೆ ಬಿದ್ದುಬಿಟ್ಟಿದೆ. One elderly man came. ಒಬ್ಬ ವೃದ್ಧ ಬಂದು ಹೇಳಿದ. ಒಬ್ಬ ವೃದ್ಧನು ಬಂದು ಹೇಳಿದ. And said, ಹೇಳಿದ್ರು. he looked at the tree. ಆ ಒಂದು ಮರದ ಕಡೆ ನೋಡಿದ್ರು. He looked at the tree like this. ಆ ಬಗ್ಗೆ ಮರವನ್ನು ನೋಡಿದ್ರು. And he said, ಆತನ ಹೇಳಿದ್ರು, come here. ಬನ್ನಿ ಇಲ್ಲಿ. Look inside. ಕೆಳಗಡೆ ನೋಡು. When they saw, ನೋಡಿದಾಗ the entire tree was hollow inside. ಅದು ಒಳಗಡೆ ಗಿಡದ ಒಳಗೆ ಒಂದು ಕಂದಕ ಆಗಿತ್ತು. ಒಳಗಡೆ ಟೊಳ್ಳಾಗಿತ್ತು ಕಂಪ್ಲೀಟ್ ಆಗಿ. And the elderly man said, ಒಬ್ಬ ವೃದ್ಧನು ಹೇಳಿದನು, this tree ಈ ಒಂದು ಮರ did not fall suddenly. ಇದು ಒಂದು ಇದ್ದಕ್ಕಿದ್ದಂಗೆ ಬಿದ್ದಿಲ್ಲ. It fell slowly. ಅದು ಕ್ರಮೇಣವಾಗಿ ಬಿದ್ದಿದೆ. Its fall began the day the first worm entered the tree. ಆ ಒಂದು ಗಿಡದಲ್ಲಿ ಒಂದು ಚಿಕ್ಕ ಹುಳು ಪ್ರವೇಶಿಸಿದ್ದ ದಿನದಿಂದ ಅದರ ಬೀಳುವಿಕೆ ಪ್ರಾರಂಭವಾಯಿತು. ಯಾವತ್ತಾದ್ರೆ ಮೊದಲನೇ ಹುಳ ಆ ಗಿಡ ಒಳಗೆ ಪ್ರವೇಶಿಸಿತೋ ಆವತ್ತು ಅದರ ಬೀಳುವಿಕೆ ಶುರುವಾಯಿತು. The moment, the day the first worm entered the tree, its fall began. जब वो पहला कीड़ा वो झाड़ के अंदर घुसा, उसका गिरना शुरू हुआ. Only time was needed where that worm will multiply, start eating inside, and the tree fell. And people said, fell suddenly. It didn't fall suddenly, it fell slowly. ಇದ್ದಕ್ಕಿದ್ದಂಗೆ ಆ ಮರ ಬೀಳಲಿಲ್ಲ, ಆದರೆ ಕ್ರಮೇಣವಾಗಿ ಅದು ಬಿದ್ದಿತು. ఎవ్వడు కూడా ఉన్నట్లుండి వెనక్కు జారు. మెల్లమెల్లగా చిన్న వాటి అలౌ చేస్తే ఆ చిన్నది పెరిగి ఒకరోజు పెద్దగా అయి కింద పడితే అప్పుడు జనం అంటారు ఉన్నట్లుండి పడిపోలే మెల్లమెల్లగా పడిపోయింది. నథింగ్ విల్ ఫాల్ సడన్లీ, ఇట్ విల్ ఫెల్ స్లోలీ. వై? అన్ఫెయిత్ఫుల్ ఇన్ స్మాల్ థింగ్స్ will make you unfaithful in big things. Excellent people are the people who will not bother about big things. First they will take care of small things. ಉತ್ತಮವಾದಂತಹ ಜನರು ದೊಡ್ಡ ಸಂಗತಿಗಳ ಬಗ್ಗೆ ಅವರು ಪ್ರಾರಂಭವಾಗಲ್ಲ, ಆದರೆ ಚಿಕ್ಕ ಸಂಗತಿಗಳ ಬಗ್ಗೆ ಹೆಚ್ಚಾದ ಗಮನವನ್ನು ಕೊಡ್ತಾರೆ. I don't know how many of you know about a company in America called J.C. Penney's. Anybody heard of them? J.C. Penney's? Yeah. J.C. Penney's is one of the big retail company in America, which is a multi-million-dollar company. J.C. Penney's ಎಂಬ ಕಂಪನಿಯು ಅದು ಒಂದು ದೊಡ್ಡ ಕಂಪನಿ. J.C. Penney's ಅನ್ನೋದು ಅಮೆರಿಕಾದಲ್ಲಿ ದೊಡ್ಡ ಕಂಪನಿ. ಅದು ಲಕ್ಷಾಂತರ ಕೋಟ್ಯಾಂತರ ಡಾಲರ್ಗಳು ಇರೋ ದೊಡ್ಡ ಕಂಪನಿ J.C. Penney's. Okay? And the J.C. Penney's boss had a very strange way of selecting people for jobs. ಆ ಒಂದು ಕಂಪನಿಯ ಒಡೆಯನು ಜನರನ್ನು ಕೆಲಸಕ್ಕೆ ಆಯ್ಕೆ ಮಾಡೋದರಲ್ಲಿ ವಿಚಿತ್ರವಾದ ಒಂದು ಕ್ರಮವನ್ನು ವಹಿಸ್ತಾ ಇದ್ದ. He will interview. ಅವರನ್ನ ಸಂದರ್ಶನ ಮಾಡ್ತಾ ಇದ್ದ. And the team interviews and say, oh, Roy is selected. ಅವರನ್ನ ಸಂದರ್ಶನ ಮಾಡಿ ಇಂಥವರನ್ನ ಸೆಲೆಕ್ಟ್ ಮಾಡ್ತಾರೆ, ರಾಯ್ನ ಸೆಲೆಕ್ಟ್ ಮಾಡ್ತಾರೆ. And the team will tell J.C. Penney's chief, we selected Roy for the job. ಟೀಮ್ ಅವರು ಎಲ್ಲರಿಗೆ ಇಂಟರ್ವ್ಯೂ ಮಾಡಿ ಅದರಲ್ಲಿ ರಾಯ್ನ ಅವ್ರನ್ನ ಎಣಿಸ್ಕೊಂಡು
ಅವ್ರು JC Penney's ಬಾಸ್ಗೆ ಹೇಳ್ತಾ ಇದ್ರು, ನಾವು ಇಂಟರ್ವ್ಯೂದಲ್ಲಿ ಇವ್ರನ್ನ ಆರಿಸ್ಕೊಂಡಿವಿ ಅಂತ ಹೇಳ್ತಾ ಇದ್ರು. ವಿ ಚೋಸ್ ದಿಸ್ ಗೈ. ದೇ ವುಡ್ ಇಂಟ್ರೊಡ್ಯೂಸ್ ಟು JC Penney ಚೀಫ್. ಸೊ JC Penney ಚೀಫ್ ವಾಟ್ ಹಿ ವುಡ್ ಡೂ ಇಸ್, ಜೆಸಿ ಪೆನ್ನಿಸ್ ಚೀಫ್ ಅವರು ಇದೇನ್ ಮಾಡ್ತಾ ಇದ್ರು ಅಂದ್ರೆ, he would say, Roy, tomorrow we go for dinner. ರಾಯ್ ನಾವು ನಾಳೆ ಊಟಕ್ಕೆ ಹೋಗೋಣ. He would take them for dinner. ಅವರನ್ನು ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. When they sit for dinner, ಊಟಕ್ಕೆ ಕೂತ್ಕೊಂಡಾಗ if Roy, when the food arrives, ಊಟ ಬಂದಾಗ if first thing Roy does is take some salt and puts in the food, ರಾಯ್ ಒಂದು ವೇಳೆ ಉಪ್ಪನ್ನು ತೆಗೆದುಕೊಂಡು ಊಟದಲ್ಲಿ ಹಾಕಿದರೆ, Roy is fired. You won't get the job. ಅವನಿಗೆ ಕೆಲಸ ಸಿಗೋದಿಲ್ಲ. Why? What's wrong? ಏನು ತಪ್ಪಾಯ್ತು? JC Penney would say, ಜೆಸಿ ಪೆನ್ನಿ ಹೇಳ್ತಾ ಇದ್ರು, this guy, I took him to a new place without even tasting the food. He is doing automatically what he used to do. ನಾನು ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದೀನಿ, ಊಟ ಇನ್ನೂ ರುಚಿನೇ ನೋಡಿಲ್ಲ, ಆದರೆ ಅವನು ಅಭ್ಯಾಸ ಆಗಿದ್ದ ಕೆಲಸ ಮಾಡ್ತಿದ್ದ. ಉಪ್ಪು ಹಾಕೊಂಡು ಅಭ್ಯಾಸ. ಊಟ ಕೊಟ್ಟಿದ್ರು ಉಪ್ಪು ಹಾಕೊಂಡ ಊಟ ಕೊಟ್ಟಿದ್ಕೊಳ್ಳೆ. ಆ ಥರ ಆಯಿತು. ಉಪ್ಪು ಐತಾ ಇಲ್ಲ ನೋಡಿಲ್ಲ, ಹೊಸ ಜಾಗ, ನಾನು ಫಸ್ಟ್ ಟೈಮ್ ಕರ್ಕೊಂಡೋಗಿ ನಿನ್ನ, ಅದು ಊಟ ಮಾಡಿ ಉಪ್ಪು ಐತಾ ಇಲ್ಲ ನೋಡಿಲ್ಲ, ತಂದುಕೊಳ್ಳೆ ಅಭ್ಯಾಸ, ಟಕ ಉಪ್ಪು ಹಾಕೊಂಡ. JC Penneyಗೆ ಗೊತ್ತಾಯ್ತು, ಇವನಿಗೆ ಕೆಲಸ ಕೊಟ್ಟರೆ ಇವನು ನೋಡಲ್ಲ ಏನು ಸಮಸ್ಯೆ ಅಂತ, ಏನು ಗೊತ್ತು ಅದೇ ಮಾಡ್ಕೊಂತ ಹೋಗ್ತಾನೆ ಇವನು. JC Penney knew this guy brought him to a new place and he does not even know whether the food has salt or not. He is not eating, straight away is putting salt into it. That means he is doing things by habit, not really knowing what it is. If I employ such a kind of fellow, he will not know the problem, address it, he will do what he used to do, he is not fit for the job. ಅವರು ಉಪ್ಪನ್ನು ಈ ರೀತಿಯಾಗಿ ಹಾಕಿಕೊಳ್ಳೋದು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಅವರಿಗೆ ನಾನು ಕೆಲಸ ಕೊಟ್ಟರೆ ಅವ್ರ ಕೆಲಸದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ನೋಡೋದಿಲ್ಲ, ಆದರೆ ಅವ್ರಿಗೆ ಏನು ಅಭ್ಯಾಸ ಆಗಿತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಸಾಲ್ಟ್ ಪುಟ್ಟಿಂಗು ಜಾಬ್ ಗೋಯಿಂಗ್, ವಾಟ್ ಈಸ್ ಕನೆಕ್ಷನ್? ಉಪ್ಪು ಹಾಕೋದಕ್ಕೆ ಕೆಲಸ ಕೊಡೋದಕ್ಕೆ ಏನು ಸಂಬಂಧ? ದೇರ್ ಈಸ್ ಕನೆಕ್ಷನ್. ಅಲ್ಲಿ ಸಂಬಂಧ ಇದೆ. ಇನ್ ದಿಸ್ ಇಫ್ ಯು ಆರ್ ನಾಟ್ ಫೇತ್ಫುಲ್, you will not be faithful in big things. ಇದರಲ್ಲಿ ನಂಬಿಗಸ್ತನಾಗಿಲ್ಲದಿದ್ದರೆ ದೊಡ್ಡದರಲ್ಲಿ ನಂಬಿಗಸ್ತನಾಗೋದಿಲ್ಲ. And you would also look at the way they treat the waiter. ಅವರು ಊಟ ಕೊಡೋದಕ್ಕೆ ಬರೋರನ್ನ ಯಾವ ರೀತಿಯಾಗಿ, for example, I'm eating, I'm eating, I want something, Roy is the waiter. ನಾನು ಊಟ ಮಾಡ್ತಾ ಇದ್ದೀನಿ, ಏನೋ ಒಂದು ಅಂಶ ನನಗೆ ಬೇಕು, ಅವರು ಕಾಯ್ತು ವೇಟ್ ಮಾಡ್ತಾ ಇದ್ದಾರೆ. JC Penney says he is not fit for the work. JC Penney ಹೇಳಿದ್ರು ಅವನು ಅದಕ್ಕೆ ಯೋಗ್ಯನಲ್ಲ ಕೆಲಸಕ್ಕೆ. ಯಾಕೆ? If he does not know to respect somebody doing a small jobs, what surety is there he will not do the same thing tomorrow when he comes to my company? ಚಿಕ್ಕ ಕೆಲಸ ಮಾಡುವವರನ್ನು ಗೌರವಿಸುವಂತಹ ಒಂದು ಅಭ್ಯಾಸ ಇವನಿಗೆ ಇಲ್ಲದಿದ್ದರೆ ನನ್ನ ಕಂಪನಿಗೆ ಬಂದಾಗ ಹೇಗೆ ಇವನು ಜನರು ಗೌರವಿಸ್ತಾನೆ? ಏನು ನಾಯಿ ಅವನು. All that he should do is raise hand like this. They will see your hand and come to you. Not see, these small things are so important. These things show your excellence tomorrow. ಈ ಚಿಕ್ಕ ಸಂಗತಿಗಳು ನಿಮ್ಮ ಶ್ರೇಷ್ಠತೆಯನ್ನು ನಾಳೆ ತೋರಿಸ್ತವೆ. When you become excellent person, ನೀವು ಉತ್ತಮವಾದ ವ್ಯಕ್ತಿ ಆಗುವಾಗ you will automatically get excellent things in your life. ನಿಮ್ಮ ಜೀವನದಲ್ಲಿ ಉತ್ತಮ ಸಂಗತಿಗಳು ತಾವಾಗಿಯೇ ಬರ್ತವೆ. Why? ಯಾಕೆ? He will always promote the faithful. ಯಾಕಂದ್ರೆ ಆತ ನಂಬಿಗಸ್ತರನ್ನು ಪದೋನ್ನತಿ ಮಾಡ್ತಾನೆ. Faithful in small things. ಚಿಕ್ಕ ಸಂಗತಿಗಳಲ್ಲಿ ನಂಬಿಗಸ್ತಿಕೆ. Small things. ಚಿಕ್ಕ ಸಂಗತಿಗಳು. ಊಟ ಟೈಮ್ಗೆ, ಲಂಚ್ ಟೈಮ್ you must go for lunch in the office. Tea time you must go for tea in the office. Lunch time 30 minutes, finish 25 minutes, come back. 30 minutes lunch, sit and talk till 45 minutes. God will see it and that will be unfaithful. 30 ನಿಮಿಷ ಊಟದ ಸಮಯವಾಗಿದ್ದರೆ 25 ನಿಮಿಷದಲ್ಲಿ ಮುಗಿಸಿ ಬಂದು ಕೂತ್ಕೊಂಡು ಮಾಡಿ, ಜಾಸ್ತಿ ಹೊತ್ತು ಮಾಡ್ತಾ ಇರುವಾಗ ದೇವರನ್ನು ಗಮನಿಸ್ತಾ ಇದ್ದಾರೆ, ಮತ್ತೆ ನೀವು ಅಪನಂಬಿಗಸ್ತರು ಎಂಬುದಾಗಿ ಪರಿಗಣಿಸಲ್ಪಡ್ತೀರಿ. Hallelujah. Stand up, let's pray. So today I took the first step. Faithful in. Be faithful in. I didn't hear. Be faithful in. I don't know about you. My desire is that all of you should get excellent things in your life. As your pastor, that's my desire. You should have excellent family life, excellent future, excellent jobs, excellent house, excellent car, excellent health. You should have excellent life. But to get excellent things,
you should become excellent people first. Becoming excellent people is your responsibility. I chose that I will work in my life with the help of the Holy Spirit to be excellent man of God, excellent husband, excellent father, excellent pastor. I want to be excellent man. When I become excellent man, I'll get excellent things in my life. मैं एक श्रेष्ठ परमेश्वर का दास बनना चाहता हूँ, एक श्रेष्ठ पति बनना चाहता हूँ, एक श्रेष्ठ पिता बनना चाहता हूँ, एक श्रेष्ठ पास्टर बनना चाहता हूँ, एक श्रेष्ठ बेटा बनना चाहता हूँ, एक श्रेष्ठ दोस्त बनना चाहता हूँ. जब मैं श्रेष्ठ बनूंगा तो श्रेष्ठ चीज़ मेरी जिंदगी में ज़रूर आएंगे. Hallelujah. You know, one thing that really upsets me. ಒಂದು ಸಂಗತಿಯು ನನಗೆ ಗಲಿಬಿಲಿ ಮಾಡ್ತದೆ. I've appointed so many people to work in my house, as maids to help cooking and things like that. ನನ್ನ ಮನೆಯಲ್ಲಿ ಮನೆ ಕೆಲಸದವರಾಗಿ ನಾನು ಅನೇಕ ಜನರನ್ನು ನೇಮಿಸಿಕೊಂಡಿದ್ದೇನೆ. But what I feel bad when I see them is, ಅವ್ರು ನೋಡಿದಾಗ ನಾನು ಕೆಟ್ಟ ಅನಿಸ್ತದೆ ಏನಂದ್ರೆ, they always say, sir, family problem, sir, financial problem, sir, this problem, sir, that problem. I know one thing, they have all the problems because of who they are. ಅವರು ನನಗೆ ಹಣಕಾಸಿನ ಸಮಸ್ಯೆ, ಕುಟುಂಬದ ಸಮಸ್ಯೆ ಎಂಬುದಾಗಿ ಹೇಳ್ತಾನೆ ಇರ್ತಾರೆ. ಆದರೆ ಅವರಿಗೆ ಆ ಸಮಸ್ಯೆ ಇರೋದಕ್ಕೆ ಅವರು ಯಾರಾಗಿದ್ದಾರೆ ಅದೇ ಕಾರಣವಾಗಿದೆ. अगर आप किसी के घर में काम कर रहे हैं, 9 बजे घर में काम के लिए जाना है, तो आप 9:30 बजे जाएंगे, 10 बजे जाएंगे. ನೀವು ಯಾರ ಮನೆಯಲ್ಲಿ ಕೆಲಸ ಮಾಡಬೇಕಾಗಿದ್ರೆ 9 ಗಂಟೆಗೆ ಹೋಗ್ಬೇಕಾಗಿರೋರು 9:30ಗೆ ಯಾರನ್ನ ಮನೆಗೆ ನೀವು ಕೆಲಸ ಮಾಡೋದು, ಪಾತ್ರೆ ತೊಳೆಯ ಕೆಲಸ ಮಾಡೋದಿರ್ಬೋದು, ಅಡಿಗೆ ಮಾಡೋ ಕೆಲಸ ಮಾಡಿರ್ಬೋದು, 9 ಗಂಟೆಗೆ ಅಂದರೆ 9 ಗಂಟೆ ಕರೆಕ್ಟ್ಗೆ ಹೋಗ್ಬೇಕು. 9 ಗಂಟೆಗೆ ಅಂದರೆ 9:15ಗೆ 9:45ಗೆ ಹೋಗೋದು. ಯಾಕೆ ಲೇಟ್ ಬಂದಿ ಅಂದರೆ ನಮ್ಮ ತಾತ ಸತ್ತೋದ, ನಮ್ಮ ಅಜ್ಜಿ ಸತ್ತೋದ್ಲು. ನಿಮ್ಮ ತಾತ ಎಷ್ಟು ಸಲ ಸಾಯ್ತಾನಲೆ, ಎಷ್ಟು ತಾತಗಳಿದ್ದಾರಲ್ಲ ನಿನಗೆ? ಯಾಕೆ ಸಮಸ್ಯೆ ತೀರಲ್ಲ ನಿನಗೆ? ಯಾಕಂದರೆ ನೀನು ಮನೆಯಲ್ಲಿ ಅಡಿಗೆ ಸಾಮಾನು, ಮೊಸರು ತುಳಿತೆ, ಸಾಮಾನು ತೊಳೆಯೋ ಕೆಲಸ ಮಾಡ್ತೀವಿ, ಕಸ ಹೊಡೆಯೋ ಕೆಲಸ ಮಾಡ್ತೀವಿ ಮನೆಗೆ. ಆದರೆ ಅದಕ್ಕೆ ನೀನು ಟೈಮ್ ಸರಿಗೆ ಹೋಗಿ ಸರಿ ಕೆಲಸ ಮಾಡಿ ನೋಡು, ದೇವರ ಆಶೀರ್ವಾದ ನಿನ್ನ ಮೇಲೆ ಬಂದು ನೀನು ಮೇಲೆ ಉನ್ನತಿಗೆ ಬಂದಿಲ್ಲ ಅವಾಗ ಕೇಳಿ ನನ್ನ. ಅದಕ್ಕೆ ಅವ್ರು ನೋಡಿದ್ರೆ ಬಾದ ಕೆಲಸ ಮಾಡೋರು ಹಂಗೇ ಇರ್ತಾರೆ. ಅವ್ರ ಮೇಲೆ ಬರೋದೇ ಇಲ್ಲ ಅವರು. They will never come up in their life. The workers maid, they remain like maid. They will never come up in their life. Why? They will never be faithful in small things. Unfaithful people. Faithful in small things. God will make you faithful in big things. If you're preaching to 2 people, pray and prepare as though you're preaching to 2 lakh people. Pray and prepare like that. I preach the biggest crowds, but I come to preach on Sunday here, I'll pray and prepare as though I preach the biggest crowd. Same day, 1 week I prepare. From this Sunday, I prepare till next Sunday for 1 Sunday. 7 days I prepare to preach 1 Sunday. 7 days I prepare. Why? I want to be faithful to God. If I'm faithful to small church like this, I know we are not small, but we are going bigger. But I'm faithful to this crowd, God will give me bigger crowd. Hallelujah. Just raise hands to the Lord. Thank you, Jesus. Father, I pray this morning we understand that whom you love, you discipline, and you discipline using only your word. You will never discipline us with sickness, disease, judgment, punishment. Your word corrects us. Your word says, 2 Timothy 3:16, every scripture is God breathed and used for reproof, for correction, so a man of God can be thoroughly equipped. So Father, we receive the correction of your word. Thank you for the life of David, who was faithful in small things. Lord, help me, help us as a church to be faithful in small things.
coming to church right on time. 9 o'clock service, 8:50 to be present in the church. These small things, Lord, I pray, help my people to understand the seriousness. ಅಪ್ಪ, ನನ್ನ ಜನಗಳಿಗೆ ಇದರ ಗಂಭೀರತೆ ಅರ್ಥ ಮಾಡಿ ಕೃಪೆ ಕೊಡು. 9 ಗಂಟೆ ಆರಾಧನೆಗೆ 8:50 ಬರಬೇಕು, 9:05 ಅಲ್ಲ. ಈ ಸಣ್ಣ ಸಣ್ಣ ವಿಷಯಗಳು, ಪುಟ್ಟ ವಿಷಯಗಳಲ್ಲಿ ನಂಬಿಕಸ್ಥರಾಗಿರೋ ಕೃಪೆ ಕೊಡು ಕರ್ತನೆ. 7:30 ಬೈಬಲ್ ಸ್ಟಡಿ ಅಂದ್ರೆ 7:15 ಸಹಾಯ ಮಾಡು. ಸಣ್ಣ ಸಣ್ಣ ವಿಷಯಗಳಲ್ಲಿ ನಂಬಿಕಸ್ಥರಾಗಿರೋಕೆ ಸಹಾಯ ಮಾಡಪ್ಪ. प्रभु, अगर 9 बजे आराधना है तो हम लोग को 8:45 बजे तक चर्च में रहने के लिए कृपा दे. ऐसा नहीं कि 9 बजे आराधना के लिए 9:05 पे आए. ये छोटे छोटे चीजों में विश्वस्ती नहीं रहने के लिए सहाय कर प्रभु. Lord, I pray and help us not to look at small things and think it is small thing. We will not allow the snake to grow into a dragon. ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಕೆಟ್ಟ ವಿಷಯಗಳನ್ನು ಕಾಲಕ್ಷ ಮಾಡದೇ ಕೃಪೆ ಕೊಡಪ್ಪ. ಹಾವನ್ನು ಒಂದು ಭಯಾನಕ ದೊಡ್ಡ ಸರ್ಪವಾಗಿ, ವಿಷ ಸರ್ಪ, ಘಟ ಸರ್ಪವಾಗಿ ಬೆಳೆಯುವಂತೆ ನಾವು ಸಹಾಯ ಮಾಡಬಾರ್ದಪ್ಪ. ಹೆಲ್ಪ್ us, Lord. Help me, Lord. Your word is a mirror. We see in the mirror of the word and we correct our lives. If anyone look into the mirror of the word and do not correct himself, he is like a man who sees himself in a mirror, the flaw in his face goes by without correction. Such a person, being hearer of the word, not doer of the word, he deceives himself, your word says. ಯಾರಾದರೆ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಂಡು ನೋಡಿರುವ ಆ ತಪ್ಪನ್ನು ತಿದ್ದುಕೊಳ್ಳದೆ ಹಾಗೆ ಹೋಗುತ್ತಾನೋ ಅವನು ವಾಕ್ಯವನ್ನು ಕೇಳುವನು ಮಾತ್ರವಾಗಿದ್ದು ವಾಕ್ಯದ ಪ್ರಕಾರ ನಡೆಯದೇ ಇದ್ದು ತನ್ನನ್ನು ತಾನು ಮೋಸಗೊಳಿಸುವನು. Thank you for your word. I receive your word, O God. Correction from your word. And I pray every one of us in my church be excellent people, excellent family lives, excellent relation husband and wife, excellent relation parents and children, excellent relationship between pastor and congregation, excellent people in the work spots, excellent everywhere, so that excellent things will be poured into our lives, O God. For a faithful man shall abound with blessings. I thank you, Father. I give you glory in Jesus' name. And everyone say amen. Rise and be